ಓಂ ಶಾಂತಿ. ಇವತ್ತಿನ ಟಾಪಿಕ್ ಸಂಬಂಧ. ಹೇಗೆ ದುಡ್ಡು ಅವಶ್ಯಕತೆ ಇದೆ, ವಸ್ತುಗಳ ಅವಶ್ಯಕತೆ ಇದೆ, ಅದೇ ರೀತಿ ಜೀವನನೂ ಕೂಡ ಚೆಂದ ಆಗಬೇಕಂದ್ರೆ ನಮ್ಮ ಸಂಬಂಧಗಳು ಭಾಳ ಚೆಂದ ಇರಬೇಕ್ರಿ. ಅದರೊಳಗಂತೂ ಸ್ಪೆಷಲ್ಲಾಗಿ ನಾವು ಬಾಬಾನ ಮಕ್ಕಳು, ಲಕ್ಷ್ಮೀನಾರಾಯಣ್ ಆಗುವಂಥವರು. ಹೇಗೆ ನಾವು ಆ ಕ್ಲಾಸ್ದಲ್ಲಿ ಲಕ್ಷ್ಯದ ಬಗ್ಗೆ ನೋಡಿದ್ವಿ, ಅದೇ ರೀತಿ ನಾವು ಪ್ರಯತ್ನದ ಬಗ್ಗೆ ನೋಡಿದ್ವಿ, ಅದೇ ರೀತಿ ನಾವು ಮೊನ್ನೆ ಕ್ಲಾಸ್ ಲೀಡರ್ ಬಗ್ಗೆ ನೋಡಿದ್ವಿ. ಅದೇ ರೀತಿ ಲಕ್ಷ್ಮೀನಾರಾಯಣ್ ಲೀಡರ್ ಆಗಬೇಕಂದ್ರೆ ನಮ್ಮದು ಎಲ್ಲರ ಜೊತೆನೂ ಸಂಬಂಧ ಭಾಳ ಮಧುರ ಇರಬೇಕು. ಈಗ ಸದ್ಯ ನಮಗೆ ಯಾರೇ ವೋಟ್ ಹಾಕ್ಲಿಕ್ಕೆ ನಿಂತಿದ್ರೆ ನಾವು ಗೆದ್ದು ಬರ್ತೀವ? ಹೊರಗಿನವರು ಕೂಡ ವೋಟ್ ಹಾಕ್ತಾರೆ. ಆ ವೋಟಿನಲ್ಲಿ ದುಡ್ಡು ಕೊಟ್ಟು ಅಥವಾ ಏನೋ ವಸೂಲಿ ಹಚ್ಚಿ ವೋಟನ್ನು ತೆಗಿತಾರೆ. ಆದರೆ ಇಲ್ಲಿ ಲಕ್ಷ್ಮೀನಾರಾಯಣ ರಾಜಗದ್ದಿ ಸಿಂಹಾಸನವನ್ನು ನಾವು ತೆಗೆದುಕೊಳ್ಳಬೇಕಂದ್ರೆ ನಾವು ಎಲ್ಲರ ಮನಸ್ಸನ್ನು ಗೆದ್ದಿರಬೇಕು. ನಮ್ಮದು ಎಲ್ಲರ ಜೊತೆ ಸಂಬಂಧಗಳು ಭಾಳ ಮಧುರ ಇರಬೇಕು. ಈಗ ಸದ್ಯ ಎಲ್ಲರೂ ವೋಟ್ ಹಾಕಲಿಕ್ಕೆ ನಿಂತಿದ್ದರೆ ಎಲ್ಲರಿಗೂ ವೋಟ್ ಹಾಕಲಿಕ್ಕೆ ನಾನು ಪಾತ್ರಧಾರಿ ಅದೇನಾ, ನನ್ನನ್ನು ಎಲ್ಲರೂ ಇಷ್ಟಪಡುತ್ತಾರಾ ಅಂತ ಕೇಳಿದಾಗ ಅಥವಾ ಹೆಸರನ್ನು ನೋಡಿದಾಗ ನನ್ನ ಹೆಸರಿರುತ್ತಾ? ಈ ಸಂಬಂಧ ಭಾಳ ಇಂಪಾರ್ಟೆಂಟ್ ರೀ. ಆದರೆ ನಾವು ನೋಡಿರ್ಬೇಕಾದ್ರೆ ಜೀವನದಲ್ಲಿ ಮುಂದುವರಿಯುತ್ತಾ ಮುಂದೆ ಹೋದಂತೆ ನಮಗೆ ದುಡ್ಡದ ಮಹತ್ವ ಜಾಸ್ತಿ ಆಗ್ತೈತ್ರಿ, ವೈಭವದ ಮಹತ್ವ ಜಾಸ್ತಿ ಆಗ್ತೈತ್ರಿ, ವಸ್ತುಗಳ ಮಹತ್ವ ಜಾಸ್ತಿ ಆಗ್ತೈತೆ. ಎಲ್ಲೋ ಕಡಿಮೆ ಸಂಬಂಧಗಳ ಮಹತ್ವವನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ ರೀ. ಯಾಕಂದರೆ ಆ್ಯಕ್ಚುಲಿ ಸಂಬಂಧಗಳೂ ನಮ್ಮ ನಿಜವಾದ ಆಸ್ತಿ ರೀ ಆ್ಯಕ್ಚುಲಿ. ಆದರೆ ನಾವೇನು ಮಾಡ್ತೀವಂದ್ರೆ ದುಡ್ಡು, ಆಸ್ತಿ, ಸಂಪತ್ತನ್ನು ಹೆಚ್ಚು ಮಾಡ್ಕೋತ ಹೋಗ್ತೀವಿ, ಸಂಬಂಧನ ದಂಡಿಗಿಟ್ಬಿಡ್ತೀವಿ. ಯಾಕಂದ್ರೆ ನಾವು ಸಂಬಂಧಗಳು ನಮ್ಗತಿ ಇಲ್ಲಲ್ಲ. ಈಗ ದುಡ್ಡು ವಸ್ತು ಅಂದರೆ ಏನು ರೀ, ಅವು ನಿರ್ಜೀವ ವಸ್ತುಗಳು, ಅವು ನನ್ನ ಕೈಯಾಗೆ ಇರ್ತಾವೆ, ನಾ ಹೇಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದಕ್ಕೇನು ಮಾಡ್ತೇವೆ ಅಂದ್ರೆ ಅದ್ರ ಬೆನ್ನು ಹತ್ತದು. ಆದರೆ ಇದೇ ಸಂಬಂಧ ಐತಲ್ಲ, ಇದು ನಿರ್ಜೀವ ಅಲ್ಲಲ್ರಿ. ಸಂಬಂಧಗಳಲ್ಲಂತೂ ವ್ಯಕ್ತಿ ಅದಾನೆ. ಆ ವ್ಯಕ್ತಿ ಜೊತೆ ಸಂಬಂಧ ಕಾಯ್ಕೋದು ಅಂದರೆ ಭಾಗಬೇಕಾಕೈತಿ, ಹೊಂದ್ಕೊಳ್ಬೇಕಾಕೈತಿ, ಹ್ಞೂ ಅನ್ಬೇಕಾಕೈತಿ, ಅವ್ರನ್ನೂ ಕೂಡ ಸಂತುಷ್ಟಪಡಿಸ್ಬೇಕಾಕೈತಿ. ಇದ್ರಾಗ ಭಾಳ ನನ್ನನ್ನು ನಾ ಚೇಂಜ್ ಮಾಡ್ಕೋಬೇಕಾಕೈತ್ರಿ. ಆ ಕಾರಣದಿಂದ ನಾವೇನಾಗ್ತೀವಿ ಅಂದ್ರೆ ಸಂಬಂಧದಲ್ಲಿ ದೂರ ಸರಿಲಿಕ್ಕೆ ಹಿಡಿತೀವಿ. ನಮ್ದು ಅವ್ರ ಜೊತೆ ಆಗಂಗಿಲ್ಲ ರೀ, ಅದಕ್ಕೆ ನಾವು ದೂರ ಸರಿದೇವ್ರಿ ಅಂತ ಹೇಳಿಬಿಡ್ತೇವೆ. ಆದರೆ ನಾವು ಲಕ್ಷ್ಮೀನಾರಾಯಣ ಆಗುವ ದೇವಿ ದೇವತಾ ಸ್ಕೂಲ್ದಲ್ಲಿ ಓದ್ತಾ ಇದ್ದೀವಿ ಅಂದಮೇಲೆ ನಮ್ಮ ಸಂಬಂಧಗಳು ಬಹಳ ಮಧುರ ಇರ್ಬೇಕ್ರಿ. ಇದು ವೆರಿ ಇಂಪಾರ್ಟೆಂಟ್ ರೀ. ಈಗ ಯಾಕೆ ಮಧುರ ಇಲ್ಲ? ಯಾಕಂದ್ರೆ ಅವ್ರನ್ನ ನಾವು ಚೇಂಜ್ ಮಾಡಕ್ಕೆ ನೋಡ್ತೇವೆ. ಆದರೆ ಬಾಬಾ ನಮ್ಗೆ ಹೇಳ್ಕೊಟ್ಟಾರು, ನೀ ಚೇಂಜ್ ಆಗ. ಆದರೆ ನಾವೇನು ಮಾಡ್ತಿರ್ತೀವಿ, ಅವ್ರನ್ನ ಚೇಂಜ್ ಮಾಡಕ್ಕೆ ನೋಡ್ತಿರ್ತೇವೆ. ಅವ್ರನ್ನ ಚೇಂಜ್ ಮಾಡಕ್ರೆ ನೋಡ್ತೇವೆ, ಅಥವಾ ಅವರಿಂದ ದೂರ ಸರಿಲಿಕ್ಕರೆ ನೋಡ್ತೇವೆ, ಅಥವಾ ಅವ್ರನ್ನ ಬಿಟ್ಟೇ ಬಿಡ್ತೇವೆ. ಬ್ಯಾಡ್ರಿಪ್ಪ, ನಮ್ದು ಅವ್ರದ್ದು ಹೊಂದಂಗಿಲ್ಲಲ್ರಿ, ಅದಕ್ಕೆ ದೂರ ಅದೇವ್ರಿ. ಯಾಕ್ರಿ ಮೊದಲು ಮಾತಾಡಿಸ್ತಿದ್ದಿರಲ್ಲ, ಈಗ ಮಾತಾಡೋದು ಅಂಥದ್ದು ಏನು ಉಳ್ದಿಲ್ರಿ, ಮನಸ್ಸಿನಾಗ ತುಂಬಿ ಬಿಟ್ಟೈತ್ರಿ. ನನ್ನ ಹೃದಯದಲ್ಲಿ ಸಿಕ್ಕಾಪಟ್ಟಿ ಅವ್ರ ಬಗ್ಗೆ ತುಂಬ್ಕೊಂಡು ಬಿಟ್ಟೇನ್ರಿ. ಅದಕ್ಕೆ ಮನಸ್ಸು ಒಡೆದು ಬಿಟ್ಟೈತ್ರಿ, ಮನಸ್ಸು ಭಾಳ ಸಂದಾಗೈತ್ರಿ. ಅದಕ್ಕೆ ನಾವು ಅವ್ರ ಜೊತೆ ಸಂಬಂಧ ಇಟ್ಕೋದೇ ಇಷ್ಟನೇ ಇಲ್ಲರಿ. ಅದಕ್ಕೆ ನಾವೇನು ಮಾಡ್ತೀವಿ, ಮನೀರೇ ಬೇರೆ ಮಾಡ್ತೀವಿ ರೀ, ಅಥವಾ ಊರು ಬಿಟ್ಟೇ ಹೋಗ್ತೀವಿ, ಅಥವಾ ದೂರ ಇರ್ತೀವಿ. ಅಲ್ಲೇ ಇದ್ದರೂ ಕೂಡ, ಆಜು ಬಾಜು ಇದ್ದರೂ ಕೂಡ ದೂರ ಇರ್ತೀವಿ. ಸೊ ಆ ರೀತಿ ನಮ್ದಂತೂ ಅವ್ರ ಜೊತೆ ಹೊಂದೋದಿಲ್ಲರಿ. ಅದಕ್ಕೆ ನಾವು ದೂರ ಅದೇವಂತ ಹೇಳಿಬಿಡ್ತೀವಿ. ಆದರೆ ಎಷ್ಟು ಜನರಿಂದ ದೂರ ಇರೋರು, ಎಷ್ಟು ಜನರದಿಂದನೇ ನಾವು ಬೇರೆ ಇರೋರು. ಅದರ ಬದಲಾಗಿ ನಾವು ಅವ್ರ ಸಂಸ್ಕಾರ ಜೊತೆ ಹೊಂದ್ಕೊಂಡ್ರೆ ಹೇಗೆ? ಶಿವ ಬಾಬಾ ನಮಗೇನು 8 ಶಕ್ತಿಗಳನ್ನ ಕೊಟ್ಟಿದ್ದಾರೋ ಅದನ್ನು ಬಳಸಿ ನಾವು ಯಾಕೆ ನಮ್ಮ ಸಂಬಂಧಗಳನ್ನ ಒಳ್ಳೆಯದನ್ನಾಗಿ ಮಾಡ್ಕೊಳ್ಬಾರ್ದು? ಒಂದು ವೇಳೆ ಆಪ್ಷನ್ಸ್ ಭಾಳ ಅದಾವೆ ರೀ.
ನಮಗೆ ಅವ್ರ ಜೊತೆ ಸಂಬಂಧ ನೆಟ್ಟಗೆ ಆಗಬೇಕಿತ್ತು, ನಮಗೆ ಅವ್ರ ಸಂಬಂಧ ಅವ್ರ ಜೊತೆ ನಮ್ಮದು ಚಲೋ ಆಗ್ಬೇಕಂತ ಇತ್ತಂದ್ರೆ ನಾವು ಅದಕ್ಕೆ ಪ್ರಯತ್ನ ಮಾತ್ರ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ಲೀಡರ್ ಆಗೋರದೀವ್ರಿ, ನಾವು ಲಕ್ಷ್ಮೀನಾರಾಯಣ ಆಗೋರದೀವಿ. ಸೊ ನಾವು ಹೊಂದ್ಕೋಬೇಕು, ಎಲ್ಲರ ಸ್ವಭಾವ ಸಂಸ್ಕಾರಗಳನ್ನ ತಿಳ್ಕೋಬೇಕು, ಅವ್ರ ಜೊತೆ ಬೆರಿಬೇಕು. ಸಂಬಂಧಗಳಲ್ಲಿ ನಾವು ಯಾರನ್ನೂ ಕೂಡ ತಿರಸ್ಕಾರ ಮಾಡಬಾರ್ದು. ಯಾಕಂದರೆ ಯಾವ ವ್ಯಕ್ತಿ ಯಾವ ಟೈಮ್ನಾಗ ನಮಗೆ ಹೆಲ್ಪ್ ಆಗ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣ ನಮ್ಮದು ಎಲ್ಲರ ಜೊತೆ ಸಂಬಂಧ ಭಾಳ ಚಲೋ ಇರಬೇಕು. ಆದರೆ ಇವತ್ತು ನೋಡ್ರಿ, ನಮ್ಮ ಸಂಬಂಧ ಎಲ್ಲ ಬಿಸ್ನೆಸ್ ಆಗಿದ್ದಾವೆ. ಈಗ ನಾವು ಸಂಬಂಧನೂ ಕೂಡ ಹೆಂಗೆ ಇಟ್ಕೋತೇವೆ ಗೊತ್ತೇನು ರೀ? ಇವರಿಂದ ಏನು ಆಗೋದೈತಿ, ಇವರಿಂದ ನನಗೆ ಏನು ಕೆಲಸ ಆಗ್ಬೋದು, ಇವ್ರು ನನಗೆ ಮುಂದೆ ಇವತ್ತಿಲ್ಲ ನಾಳೆ ನನಗೆ ಹೆಲ್ಪ್ ಆಗ್ಬೋದಲ್ಲ ಅಂಥೇಳಿ ಅವ್ರ ಜೊತೆ ಸಂಬಂಧ ಇಟ್ಕೋತೇವೆ. ಆದರೆ ಉಳ್ದವ್ರ ಜೊತೆ ಇಟ್ಕೊಂಡ್ರೂ ಪರವಾಗಿಲ್ಲ, ಇರಲಿಲ್ಲ ಅಂದ್ರೂ ನಡಿತೈತಿ. ಹಾಂ, ನೀವು ಮಾತಾಡ್ಸಂಗಿಲ್ಲ ಅದಕ್ಕೆ ನಾನು ಮಾತಾಡ್ಸಂಗಿಲ್ಲ, ನೀವು ನಂಗೆ ರೆಸ್ಪೆಕ್ಟ್ ಕೊಡೋಂಗಿಲ್ಲ ಅದಕ್ಕೆ ನಾನು ಹಿಂಗೆ ರೆಸ್ಪೆಕ್ಟ್ ಕೊಡೋಂಗಿಲ್ಲ, ನಡೀತೈತೆ. ಆದರೆ ನಮಗೆ ಯಾರು ಬೇಕಾಗಿರ್ತಾರೆ ನೋಡ್ರಿ, ನಮಗೆ ಯಾರ್ದು ಆ ಸಂಬಂಧ ಅವಶ್ಯಕತೆ, ಆ ವ್ಯಕ್ತಿ ಅವಶ್ಯಕತೆ ಇದ್ದಾಗ ಅವ್ರ ಮೇಲೆ ಮೈ ಮೇಲೆ ಬೀಳೋದು ಹೆಂಗೆ ರೀ, ಅವ್ರ ಹಿಂದಿಂದ ಸುತ್ತ ಹಾಕೋದು ಹೆಂಗೆ ರೀ, ಅವ್ರಿಗೆ ಜೀ 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 ಅನ್ನೋದು, ಉಳ್ಕಿದವ್ರಿಗೆ ಏನೋ ಹ್ಞೂ ಹ್ಞೂ ಅನ್ನಂಗಿಲ್ಲ, ಖರೆ ಅವ್ರಿಗೆ ಮಾತ್ರ ಹ್ಞೂ ಹ್ಞೂ ಅನ್ನೋದು ಹೆಂಗೆ ರೀ, ಅವ್ರಿಗೆ ಎಷ್ಟು ಗೌರವ ಕೊಡೋದು ಹೆಂಗೆ ರೀ, ಹೆಂಗೆ ಮಾಡ್ತಿರ್ತೇವೆ ರೀ? ಇದು ತಪ್ಪು ಹೋದಿಲ್ಲ ರೀ. ಯಾಕಂದ್ರೆ ನಾವು ಲಕ್ಷ್ಮೀನಾರಾಯಣ ಆಗೋರದೆ. ನಮ್ಮ ಸಂಬಂಧ ಬರೀ ಒಬ್ಬರ ಜೊತೆ ಅಲ್ಲ, ಇಡೀ ವಿಶ್ವದ ಆತ್ಮಗಳ ಜೊತೆಗೆ ನಮ್ಮ ಸಂಬಂಧ ಐತಿ. ಇಡೀ ವಿಶ್ವದ ಆತ್ಮಗಳ ಜೊತೆ ನಮ್ಮ ಸಂಬಂಧ ಐತಂದಮೇಲೆ ನಾ ಆತ್ಮ ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲರನ್ನ ನಂಬಬೇಕು ಮತ್ತು ಎಲ್ಲರಿಗೂ ಪ್ರೀತಿ ಕೊಡಬೇಕು. ಯಾವುದೋ ಸಂಬಂಧ ಗಟ್ಟಿಯಾಗಿ ನಿಂದಿರಬೇಕಂದ್ರೆ ಒಂದು ವಿಶ್ವಾಸ, ಒಂದು ಪ್ರೀತಿ, ಒಂದು ಗೌರವ. ಎಲ್ಲಿ ವಿಶ್ವಾಸ, ಪ್ರೀತಿ, ಗೌರವ ಇರೋದಿಲ್ಲ ಆ ಸಂಬಂಧ ಭಾಳ ದಿನ ನಡೆಯಂಗಿಲ್ಲ ರೀ, ಆ ಸಂಬಂಧ ಒಡೆದು ಹೋಗ್ತೈತ್ರಿ. ಈಗ ಒಂದೊಂದು ಸಂಬಂಧಗಳು ನಮ್ಮ ಹೆಂಗೆ ಅದಾವಂದ್ರೆ, ಈಗ ಮನ್ಯಾಗ ನೋಡ್ರಿ, ಈಗ ಒಂದೊಂದು ಸಂಬಂಧನ ಮನ್ಯಾಗ ಹೆಂಗೆ ಅದಾವಂದ್ರೆ, ಮಾಡ್ತಿರ್ತೇವೆ ರೀ, ಕೆಲಸ ಮಾಡ್ತಿರ್ತೇವೆ, ಅದರ ಮನೆಯೊಳಗಿದ್ದಾಗ ನಮ್ದು ಅವ್ರ ಜೊತೆ ಏನು ಒಂದು ಬೈಂಡಿಂಗ್ ಅಂತಾರಲ್ಲ, ಬಾಂಡಿಂಗ್, ಅದಿಲ್ಲ ಅಂತೇವ್ರಿ. ನಂದ್ರಿ ಒಬ್ಬೊಬ್ಬರು ಅಂತಿರ್ತಾರೆ ನೋಡ್ಬೇಕು, ನಂದ್ರಿ ಎಲ್ಲರ ಜೊತೆ ಹೊಂತೈತ್ರಿ, ಅದನ್ನು ನನ್ನ ಮನ್ಯಾಗ ನನ್ನ ಪತಿ ಜೊತೆನೇ ಹೊಂದಂಗಿಲ್ಲ ರೀ. ನಂದ್ರಿ ಎಲ್ಲರ ಜೊತೆ ಹೊಂತೈತ್ರಿ, ನನ್ನ ಮಕ್ಳ ಜೊತೆನ ಹೊಂದಂಗಿಲ್ಲ ರೀ. ಇಡೀ ಊರಿಗೇನ ಬೇಕಾಗಿದ್ದೀನಿ ರೀ, ಇಡೀ ಊರಿಗೇನ ಹೆಸರು ಗಳಿಸೇನಿ ರೀ, ಅದ್ರ ಮನೆಯೊಳಗೆ ಬಂದ ಕೂಡ ನಂದು ಇವ್ರದ ಹೊಂದಂಗಿಲ್ಲ ರೀ. ಆದ್ರೆ ನೋಡ್ರಿ, ನಾವು ಊರಾಗಿನ ಮಂದಿ ಜೊತೆ ಸ್ವಲ್ಪ ಟೈಮ್ ಇರ್ತೇವೆ, ಅದರ ಮನೆಯೊಳಗಿರುವಂಥ ವ್ಯಕ್ತಿಗಳ ಜೊತೆ ನಮ್ಮ ಏನು ಸಂಬಂಧಗಳದಾವು ಅವ್ರ ಜೊತೆ ನಾವು ಬಾಳೋತಿರ್ತೇವೆ. ಆ ಕಾರಣ ನಮಗೆ ಅವರ ಅವಗುಣಗಳು ಕಾಣಿಸ್ತಿರ್ತವೆ ಮತ್ತು ಅವ್ರ ಸಲುವಾಗಿ ನಾವು ಮಾಡೋತಿರ್ತೇವೆ. ಅವ್ರಿಗೆ ಚಪಾತಿ ಮಾಡಿಕೊಡ್ತೇವೆ, ಅವ್ರಿಗೆ ಡಬ್ಬಿ ಕಟ್ತೇವೆ, ಅವ್ರಿಗೆ ಕೆಲ್ಸಕ್ಕೆ ಹೆಲ್ಪ್ ಆಗ್ತೇವೆ. ಮತ್ತು ನೋಡ್ರೆ ಸಂಬಂಧ ಅಷ್ಟು ಮಧುರ ಇರ್ಬೇಕಲ್ಲ, ಅಷ್ಟು ಮಧುರ ಇಲ್ಲ. ಆಮೇಲೆ ಅಂತೀವ್ರಿ, ಎಟ್ರ ಮಾಡ್ಬೇಕ್ರಿ ಇವ್ರಿಗೆ, ಮಾಡಿ ಮಾಡಿ 30 ವರ್ಷ ಆತ್ರಿ, ಮಾಡಿ ಮಾಡಿ ನನಗೆ ರಗಡಾಗೈತ್ರಿ ಇವ್ರದ್ದು ಅಂತೀವ್ರಿ. ಎಟ್ರ ನಾವು ಹೊಟ್ಟೆ ಹಾಕೋಬೇಕ್ರಿ, ಎಟ್ರ ನಾ ಸಹಿಸ್ಕೋಬೇಕ್ರಿ, ನನಗೂ ಒಂದು ಮಿತಿ ಮೀರಿ ಐತೋ ಇಲ್ಲೋ, ಒಂದು ಈಟ್ರಿ ನನಗ್ರಿ ಏನಂತೀರಿ, ನನಗೂ ಒಂದು ಕೆಪಾಸಿಟಿ ಅನ್ನೋದು ಐತ್ರಿ, ಅದು ಮಿತಿ ಮೀರೈತ್ರಿ, ನನಗೇನು ಆಗಂಗಿಲ್ರಿ ಅಂತೀವ್ರಿ. ಯಾಕಂದ್ರೆ ನಮ್ಗೆ ಶಿವ ಬಾಬಾ ಏನು ಹೇಳ್ಕೊಟ್ಟಾರಿ, ನಾವು ಬಲೆ ಅವ್ರಿಗೆ ಮಾಡಾಕತ್ತೀವ್ರಿ, ಆದ್ರೆ ಅವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಾಕತ್ತೀವ್ರಿ. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾವುದೇ ಸಂಬಂಧ ನಮ್ಮದು ಒಳ್ಳೆಯದನ್ನಾಗಿ ಅಥವಾ ಮಧುರರಾಗಿ ಆ ಸಂಬಂಧ ಮುಂದುವರಿಬೇಕಂದ್ರೆ ಅದಕ್ಕೆ ಒಂದೇ ಹಾದಿರಿ, ಅವ್ರ ಪ್ರತಿ ಒಳ್ಳೇದು ಯೋಚನೆ ಮಾಡೋದು. ನಾವೇನು ಮಾಡ್ತೀವ್ರಿ, ಅವ್ರ ಪ್ರತಿ ಒಳ್ಳೆಯದನ್ನು ಮಾಡ್ತೀವ್ರಿ. ಅವ್ರಿಗೆ ಚಪಾತಿ ಮಾಡಿಕೊಡ್ತೀವ್ರಿ, ಅವ್ರಿಗೆ ಡಬ್ಬಿ ಕಟ್ಟುತ್ತೇವ್ರಿ, ಅವರಿಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಡ್ತೀವ್ರಿ, ಅವ್ರಿಗೆ ಬಟ್ಟೆ ಮಡಚಿಡ್ತೇವ್ರಿ, ಕಸ ಪರಿಶಿ ಹೊಡೆದು ಕೊಡ್ತೇವ್ರಿ.
ಅದು ನಾವು ಕೆಲಸ ಮಾಡಾಕತ್ತೀವಿ ರೀ. ಆದರೆ ವೆರಿ ಇಂಪಾರ್ಟೆಂಟ್, ನಾವು ಅವ್ರ ಬಗ್ಗೆ ಕೆಲಸವಂತೂ ಮಾಡ್ತೀವಿ, ಆದರೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಬಗ್ಗೆ ನಾವು ಏನು ವಿಚಾರ ಮಾಡ್ತೀವಿ, ಇದು ಭಾಳ ಇಂಪಾರ್ಟೆಂಟ್ ರೀ. ನಮ್ಮ ವಿಚಾರ ಅವ್ರ ಪ್ರತಿ ಒಳ್ಳೇದಿರಲಿಲ್ಲ, ಶುಭ ಇರಲಿಲ್ಲ ಅಂದ್ರೆ ನಮ್ಮ ಸಂಬಂಧ ಎಂದೂ ಚಲೋ ಆಗೋದಿಲ್ಲ ರೀ. ಯಾವಾಗಲೂ ನೋಡಿರಿ, ಏನೋ ಕೂಡ ಏನೋ ಒಂದು ಫಂಕ್ಷನ್ದಾಗಲಿ ಏನೋ ಆಗಲಿ, ಏನೋ ಒಂದು ಮಾತಂತಾರೋ ಏನೋ ಆಕೈತಿ, ಆ ಟೈಮ್ನಾಗ ಸಂಬಂಧಕ್ಕೆ ಭಾಳ ಬೆಲೆ ಕೊಟ್ಟು ಆ ವ್ಯಕ್ತಿಯನ್ನು ಉಳಿಸಲು ಭಾಳ ಪ್ರಯತ್ನ ಮಾಡಿರಿ. ನಿಂದೇನು ತೆಗಿ, ನಿನ್ನೇನು ಮಾತಾಡಿಸ್ಬೇಕು, ನಡಿ ನಿನಗೇನು ಗೌರವ ಕೊಡಬೇಕು, ಮೊದಲು ನೀ ಗೌರವ ಕೊಡು, ಈ ರೀತಿ ನಮಗೆ ಅವ್ರ ಪ್ರತಿ ಯೋಚನೆಗಳು ಬರಬಾರ್ದು ರೀ. ಇಲ್ಲದ ಸಂಬಂಧಗಳು ಎಂದಿಗೂ ಕೂಡ ಮಧುರ ಆಗೋದಿಲ್ಲ. ಭಲೇ ತಪ್ಪು ಅವ್ರದ್ದಿರ್ಬೋದು, ಭಲೇ ಅವ್ರು ನನಗೆ ಎದುರುಗಡೆ ಬಂದು ಅಪಮಾನ ಮಾಡ್ತಿರ್ಬೋದು, ಭಲೇ ಅವ್ರು ನನಗೆ ಅಗೌರವ ಕೊಡ್ತಿರ್ಬೋದು, ಆದರೂ ಕೂಡ ನಾ ಮಾತ್ರ ಅವ್ರ ವ್ಯಕ್ತಿ ಪ್ರತಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಅಂದ್ರೆ ಸಂಬಂಧ ಚಲೋ ಆಕೈತಿ. ಈಗ ನಮ್ಮ ಸಂಬಂಧಗಳು ಯಾಕೆ ಎಷ್ಟು ಇರಬೇಕಲ್ಲ, ಯಾಕಂದ್ರೆ ನಾವು ಸತ್ಯವು ಹೋಗೋರದೇವೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಅಷ್ಟು ಮುರಳಿಯೋಗಿ ಬಾಬಾ ಒಂದು ಶಬ್ದ ಬಳಸ್ತಾನೆ ರೀ ಸಂಬಂಧದ ಬಗ್ಗೆ, ಹಾಲು ಸಕ್ಕರೆ. ಇದು ಕೇಳ್ಕೊಳ್ಳಿ ನಮ್ಗೆ ಹೆಂಗೆ ಅನ್ನಿಸ್ತೈತೆ ರೀ, ಸತ್ಯುವ್ನಾಗ ಅಂತೂ ಹಾಲು ಸಕ್ಕರೆ ಗತಿ ಇರ್ತೇವಂತೆ. ಖರೆ ಆ ಸಂಸ್ಕಾರ, ಹಾಲು ಸಕ್ಕರೆ ಅನ್ನುವಂಥ ಸಂಸ್ಕಾರ ನಾ ಇಲ್ಲೇ ತುಂಬ್ಕೋಬೇಕ್ರಿ. ನಾ ಇಲ್ಲೇ ಆ ಹಾಲು ಸಕ್ಕರೆ ಯಾರನ್ನೂ ನೋಡಿದ್ರು ಕೂಡ ಅಷ್ಟು ನನಗೆ ಅವ್ರ ಮೇಲೆ ಪ್ರೀತಿ, ಅಷ್ಟು ನನಗೆ ಅವ್ರ ಮೇಲೆ ಸ್ನೇಹ, ಅಷ್ಟು ನನಗೆ ಅವ್ರ ಮೇಲೆ ಶುಭ ಭಾವನೆ ಬರ್ತೈತ್ರಿ. ಬರಲಿಲ್ಲ ಅಂದ್ರೆ ನಾ ಹೆಂಗೆ ಸತ್ಯಗೆ ಹೋಗ್ತೀನಿ ಹೇಳ್ರಿ, ನಾ ಹೆಂಗೆ ಲಕ್ಷ್ಮೀನಾರಾಯಣ ಲೀಡ್ರ್ ಆಗ್ತೀನಿ ಹೇಳ್ರಿ. ಬ್ರಹ್ಮ ಬಾಬಾ ನೋಡ್ರಿ, ಮಮ್ಮ ನೋಡ್ರಿ, ಹೆಂಗೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೋ. ಇವತ್ತು ಯಾರ ಬಾಯಲ್ಲಿ ನೋಡ್ರು ನನ್ನ ಬ್ರಹ್ಮ ಬಾಬಾ, ನನ್ನ ಮಮ್ಮ. ಶಿವ ಬಾಬಾ ಅಂತೂ ಪ್ರಿಯ ಅಂತೂ ಅದಾನ್ರಿ, ಬಾಬಾ ಅಂತೂ ಪ್ರಿಯ ಅದಾನೆ. ಖರೆ ದೇಹದಾರಿಯಾಗಿ ಬ್ರಹ್ಮ ಬಾಬಾ, ದೇಹದಾರಿಯಾಗಿ ಮಮ್ಮ, ದೇಹದಾರಿಯಾಗಿ ಪ್ರಕಾಶ್ ಮಣಿ ದಾದಿ, ಇವರೆಲ್ಲ ದಾದಿಗಳು ಎಷ್ಟು ಎಲ್ಲರಿಗೂ ಪ್ರಿಯರದಾರ ಹೇಳ್ರಿ. ಎಲ್ಲರೂ ಇವರು ನನ್ನೋರಂತ ತಿಳ್ಕೊತಾರೆ. ಹೇಗೆ ಇವರೆಲ್ಲರೂ ನನ್ನೋರಂತ ತಿಳ್ಕೊತಾರು ಅಂದರೆ ಇವ್ರಿಗೆ ಅಷ್ಟು ಸ್ನೇಹ ಭಾವನೆ ಕೊಟ್ಟಿದ್ರು. ಎಂಥ ವ್ಯಕ್ತಿ ಬ್ರಹ್ಮ ಬಾಬನ್ ಕೊಲೆ ಮಾಡಕ್ಕೆ ಬಂದರೂ ಕೂಡ ಆ ವ್ಯಕ್ತಿಗೆ ಎಷ್ಟು ಒಳ್ಳೆ ಭಾವನೆ ಕೊಟ್ಟರು. ಅದಕ್ಕೆ ಆ ವ್ಯಕ್ತಿನೂ ಚೇಂಜ್ ಆದ. ಯಾಕಂದ್ರೆ ಬ್ರಹ್ಮ ಬಾಬಾ ಕೇಸ್ ಮಾಡ್ಬೋದಿತ್ತಲ್ರಿ. ಒಂದು ಸಲ ಯಾರೋ ಒಬ್ಬ ವ್ಯಕ್ತಿ ಏನೇನೋ ಅಪಶಬ್ದಗಳನ್ನ ಬ್ರಹ್ಮ ಬಾಬಾನ ಬಗ್ಗೆ ಬರೆದಿದ್ರಂತೆ ನ್ಯೂಸ್ ಪೇಪರ್ನ. ಅವಾಗ ಬಂದಂಥ ವಿದ್ಯಾರ್ಥಿಗಳು ಏನು ಹೇಳ್ತಂದ್ರೆ, ನ್ಯೂಸ್ ಪೇಪರ್ನಾಗ ಬರೆದಿದ್ದಾರೆ ಅಂದಮೇಲೆ ಕೇಸ್ ಹಾಕ್ಕೊಂಡೇನ್ರಿ ಅಂತ. ಆವಾಗ ಬ್ರಹ್ಮ ಬಾಬಾ ಹೇಳಿದ್ರು, ಕಭಿ ಭಿ ಬಾಪ್ ಬಚ್ಚೆ ಕೆ ಊಪರ್ ಕೇಸ್ ಲಗಾಯಿಗಾ ಕ್ಯಾ? ಅಂದರೆ ತಂದೆ ತನ್ನ ಮಕ್ಕಳ ಮೇಲೆ ಕೇಸ್ ಹಾಕಲು ಸಾಧ್ಯತೆಯೇನು? ಅದೇ ರೀತಿ ನಾವು ಕೂಡ ಏನೇ ಆಗಲಿ, ಅವ್ರು ಶಟ್ಕೊಂಡಿದ್ರು ನಾ ಮೊದಲು ಮಾತಾಡಿಸ್ಬೇಕು, ಅವ್ರ ಮಾತು ಬಿಟ್ಟರು ನಾ ಮೊದಲು ಮಾತಾಡಿಸ್ಬೇಕು, ಅವ್ರು ನಂಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೂ ನಾ ಮೊದಲು ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದರೆ ಯಾವ ವ್ಯಕ್ತಿ ರೆಸ್ಪೆಕ್ಟ್ ಕೊಡ್ತಾನೆ ಹೇಳ್ರಿ, ಯಾವ ವ್ಯಕ್ತಿ ಶಕ್ತಿಶಾಲಿ ಇರ್ತಾನಲ್ಲ ಅದೇ ವ್ಯಕ್ತಿನ ರೆಸ್ಪೆಕ್ಟ್ ಕೊಡಲು ಸಾಧ್ಯ, ಗೌರವ ಕೊಡಲು ಸಾಧ್ಯ. ಯಾವ ವ್ಯಕ್ತಿಗೆ ದೇಹಾಭಿಮಾನ ಭಾಳ ಇರ್ತೈತಿ ಆ ವ್ಯಕ್ತಿ ಎಂದಿಗೂ ಯಾರಿಗೂ ಗೌರವ ಕೊಡೋದಿಲ್ಲ. ಆದರೆ ಆ ವ್ಯಕ್ತಿ ದೇಹಾಭಿಮಾನದಲ್ಲಿ ಬಂದಾರೋ, ನಾನು ಅದೇ ರೀತಿ ಅವ್ರ ಜೊತೆ ವ್ಯವಹಾರ ಮಾಡ್ರೆ ಇದಕ್ಕೆ ಸಂಬಂಧ ಅನ್ನಂಗಿಲ್ಲ ರೀ, ಇದಕ್ಕೆ ಬಿಸ್ನೆಸ್ ಅಂತಾರೆ. ನಾವು ಸಂಬಂಧದಲ್ಲಿ ಬಿಸ್ನೆಸ್ ಮಾಡಬಾರ್ದು. ಈಗ ಯಾರೋ ನಮಗೆ ಎದುರುಗಡೆ ಬರ್ತಾರೆ, ಅವ್ರು ನನ್ನ ಜೊತೆ ಚಂದಾಗಿ ಮಾತಾಡ್ಸಂಗಿಲ್ಲ, ನಿಮ್ಮ ಜೊತೆ ಬಾಜುಕದಲ್ಲ ಅವ್ರ ಜೊತೆ ಚಂದ ಮಾತಾಡಿಸ್ತಾರೆ. ಈಗ ನನ್ನ ತಗೋಗಿ ಎರಡು ವಿಚಾರ ಬರ್ತಾವೆ. ನಾನು ನಿನ್ನೇನು ತೆಗಿ, ನನಗೂ ಏನು ಇಷ್ಟ ಇಲ್ಲ ನಿನ್ನ ಜೊತೆ ಮಾತಾಡ್ಸೋಕೆ, ನೀನು ನನಗೆ ಮಾತಾಡ್ಸಿಲ್ಲ, ಸೊ ಫೈನ್ ನಾ ಹೋಗ್ಬಿಡ್ತೀರಿ. ಅಥವಾ ಅವ್ರು ಮಾತಾಡ್ಸಲ್ಲ, ನಾ ಅವ್ರಿಗೆ ಮಾತಾಡಿಸ್ತೇನೆ. ಯಾಕೆ ನಾ ಅವ್ರಿಗೆ ಮಾತಾಡಿಸ್ತೇನೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ನನಗೆ ಸಂಬಂಧ ಬೇಕು. ಎರಡನೇದು,
ನಾನು ಹೋಗಿ ಯಾಕೆ ಮೊದಲು ಮಾತಾಡಿಸ್ತೇನೆ ಅಂದರೆ ಯಾಕಂದರೆ ನಾನು ಶಕ್ತಿಶಾಲಿ ಆತ್ಮ. ಈಗ ಇಬ್ಬರ ಜೊತೆ ಮಾತು ಬಿಟ್ಟಾಗ ನಾವೇನು ಮಾಡ್ತೀವಿ ಹೇಳ್ರಿ, ವೇಟ್ ಮಾಡ್ತಿರ್ತೇವೆ. ಅವ್ರು ನನ್ನ ಕಾಲ್ ಮಾಡಲಿ, ಅವ್ರು ನನ್ನ ಜೊತೆ ಮಾತಾಡಲಿ ಅಂದ್ರೆ ನಾ ಮಾತಾಡ್ತೀನಿ. ಅದು ಹಿಂಗೆ ವೇಟ್ ಮಾಡ್ತಿದ್ದೆ. ಖರೆ ಅವ್ರು ಬರೋಂಗಿಲ್ಲ, ಅವ್ರು ಮಾತಾಡ್ಸಂಗಿಲ್ಲ. ಅದಕ್ಕೆ ನಾವು ಗಪ್ಪಾಗ್ಬಿಡ್ತೇವೆ, ನಾವು ಫೋನ್ ಹಚ್ಚಂಗಿಲ್ಲ. ಯಾಕಂದ್ರೆ ಒಳ ಮನಸ್ಸಿನಾಗ ಏನು ನಡೀತಿರ್ತದೆ ಗೊತ್ತಾ, ನಂದೇನು ತಪ್ಪಿಲ್ಲ, ನಾ ಕರೆಕ್ಟಾಗಿದ್ದೆ. ಭಲೆ ನಾವು ಕರೆಕ್ಟ್ ಇರ್ಬೋದು, ಭಲೆ ನಾವು ಸರಿ ಇರ್ಬೋದು, ಭಲೆ ತಪ್ಪು ಅವ್ರದ್ದೇ ಇರ್ಬೋದು. ಆದ್ರೆ ವೆರಿ ಇಂಪಾರ್ಟೆಂಟ್, ನನಗೆ ಸಂಬಂಧ ಬೇಕಾಗೈತಿ. ನನಗೆ ಸಂಬಂಧ ಬೇಕಾಗೈತಂದ್ರೆ ನಾ ಮೊದಲು ಮಾತು ಹಚ್ಚಬೇಕ್ರಿ, ನಾವು ಕಾಲ್ ಮಾಡಬೇಕ್ರಿ, ನಾವು ಮೊದಲು ಮಾತಾಡ್ಸಬೇಕ್ರಿ. ಎಲ್ಲಿವರೆಗೂ ಫಸ್ಟ್ ನಾ ಬಾಗಂಗಿಲ್ಲ ಅಲ್ಲಿವರೆಗೂ ಸಂಬಂಧ ಚಂದ ಆಗೋದಿಲ್ಲ ರೀ. ಮತ್ತು ಇನ್ನೊಂದು ಮಾತು ರೀ, ನಾವು ಹಿಂಗೂ ಮಾಡ್ತಿರ್ತೇವೆ, ಸಂಬಂಧಗಳ ಸರಿಪಡಿಸ್ಕೋಬೇಕಂತ ಅನ್ನಿಸ್ತಿರ್ತೈತೆ ರೀ. ಆದ್ರೆ ಒಂದೊಂದು ಸಲ ಯೋಚನೆ ಮಾಡ್ತೀವಿ, ನಾ ಬಲೆ ಈಗ ಚಂದಂಗೆ ಮಾತಾಡ್ಸೋಕೆ ಹೊಂಟಿದ್ದೆ, ಖರೆ ಅವ್ರ ತಲೆಗೆ ಬೇರೆ ವಿಚಾರ ನಡೆದಿದ್ದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಮ್ಮೆ ಹಿಂಗೂ ಆಗ್ತಿರ್ತೈತೆ. ಈಗ ಯಾರೋ ಒಬ್ಬರು ಎದುರುಗಡೆ ವ್ಯಕ್ತಿ ಬಂದಾರ, ಅವ್ರು ನಿಮ್ಮ ಜೊತೆ ಮಾತಾಡಿಸ್ಲಿಲ್ಲ, ಅವ್ರು ಇನ್ನೊಬ್ರನ್ನ ಮಾತಾಡ್ಸತ್ತಾರೆ. ಅವಾಗ ನನಗೆ ಅನ್ನಿಸ್ತೈತಿ ಮಾತಾಡಿಸ್ಬಾರ್ದು ಅನ್ನಿಸ್ತೈತಿ ನನಗೂ. ನನ್ನ ಜೊತೆ ಮಾತಾಡಲಿಲ್ಲ, ಅದಕ್ಕೆ ನಾನು ಮಾತಾಡಿಸ್ಲಿಲ್ಲ ರೀ ಅಂತಂತೇವೆ. ಇಲ್ಲಾದ್ರೆ ನಾವು ಮಾತಾಡಿಸ್ಬೇಕಂತ ಅನ್ನಿಸ್ತಿರ್ತೈತಿ. ಹಾಂ, ಅವ್ರ ಬಳಿ ನಾನು ಮಾತಾಡಲಿಲ್ಲ, ನಾ ಮಾತಾಡಿಸ್ದೆ. ಖರೆ ಅವ್ರ ಬಳಿ ಮಾತಾಡಿಲ್ಲ ಅಂತ ನಾ ಮಾತಾಡ್ಸೋಕೆ ಹೋಗಿದ್ದಾಗೂ ಕೂಡ ಆ ವ್ಯಕ್ತಿ ಹೆಂಗೆ ರೆಸ್ಪಾಂಡ್ ಮಾಡ್ತಾನೋ ಅದನ್ನೂ ಒಂದೊಂದು ಸಲ ಯೋಚನೆ ಮಾಡಿ ಹಿಂಸರಿತೆ. ಇದು ತಪ್ಪರಿ. ಈಗ ನಾ ಮಾತಾಡ್ಸೋಕೆ ಹೊಂಟೇನೆ ಅಂದ್ರೆ ನಾ ಯಾಕೆ ಅದನ್ನು ಯೋಚನೆ ಮಾಡಬೇಕು. ಈಗ ನಾ ಚಲೋತೆಗೆ ಮಾತಾಡ್ಸಿದ್ರೆ ಆ ವ್ಯಕ್ತಿನೂ ಚಲೋ ಆಗಿ ರೆಸ್ಪಾಂಡ್ ಕೊಡ್ತಾನಂತ ಎದಕ್ಕೆ ಬೇಕ್ರಿ ನನಗೆ. ನಾವು ನೋಡ್ರಿ, ಬಾಬಾನ ಖಾತೆ ಒಳಗೆ ಮೇಲ್ ಚೆಕ್ ಮಾಡಿದಾಗ ಬಾಬಾ ಚೆಕ್ ಮಾಡೋದು ನನ್ನ ಖಾತೆ, ಅವ್ರ ಖಾತೆ ಅಲ್ಲ. ಸೊ ನನ್ನ ಚೆಕ್ ಮಾಡ್ಕೋಬೇಕು, ನಾ ಕರೆಕ್ಟಾಗಿ ಮಾತಾಡೇನೋ ಇಲ್ಲೋ. ಹಾಂ, ಈಗ ನಾ ಮಾತಾಡ್ಸಿದ್ನಿ, ಆಮೇಲೂ ಕೂಡ ಅವ್ರು ಚಂದ ಮಾತಾಡಿಸ್ಲಿಲ್ಲ ಅಂದ್ರೆ ಓಕೆ ಫೈನ್. ಖರೆ ಬಾಬಾನ ಖಾತೆ ಹೋಗಿ ನಾ ಮಾತಾಡ್ಸಿದ್ನೆಲ್ಲ ಮುಗಿದು ಹೋತು. ಆದ್ರೆ ಒಮ್ಮೆ ಹಿಂಗೂ ವಿಚಾರ ಬರ್ತಾ, ಅವ್ರು ಮಾತಾಡ್ಸಿಲ್ಲ, ಹೋಗಿ ನಾನಾ ಮಾತಾಡ್ಸಿದ್ದೀನಿ, ಮತ್ತೆ ಎಟ್ಟು ನೋಡ್ರಿ ಅವ್ರಿಗೆ, ಮತ್ತು ಅಂತಾರ್ರಿ, ಮಾತಾಡಿಸ್ತಾರೆ, ಮತ್ತು ರೆಸ್ಪೆಕ್ಟ್ ಕೊಡಲಿಲ್ಲ ನೋಡ್ರಿ ಅಂತಂತೀವ್ರಿ. ಅವಾಗ ಮತ್ತಟ್ಟು ಡೌನ್ ಆಗ್ತೇವೆ. ಇಲ್ಲ, ನಾ ಮಾತಾಡ್ಸಿದ್ನಿ ಯಾಕಂದ್ರೆ ನಾ ಪವರ್ಫುಲ್ ಆತ್ಮ ಅದೇ, ಯಾಕಂದ್ರೆ ನಾ ಎಲ್ಲರಿಗೂ ಗೌರವ ಕೊಡ್ತೇನೆ. ನನಗೆ ಇಂಪಾರ್ಟೆಂಟ್ ಸಂಬಂಧ, ನನಗೆ ಇಂಪಾರ್ಟೆಂಟ್ ನನ್ನ ಖಾತಾ ಒಳಗೆ ನಾ ಯಾರಿಗೂ ಅಪಮಾನ ಮಾಡಬಾರ್ದು, ನನ್ನ ಖಾತಾ ಒಳಗೆ ಯಾರಿಗೂ ನಾ ದುಃಖ ಕೊಡಬಾರ್ದು. ಇದು ಇಂಪಾರ್ಟೆಂಟ್ ರೀ ಆ್ಯಸ್ ಅ ಲೀಡರ್. ಯಾಕಂದ್ರೆ ಲೀಡರ್ ವ್ಯಕ್ತಿ ಎಲ್ಲರ ಜೊತೆ ಸಂಬಂಧನ ಚಂದ ಇಟ್ಕೋತಾನೆ ರೀ, ಎಲ್ಲರಿಗೂ ಬೇಕಾಗಿರ್ತಾನೆ ರೀ. ಅವ್ನು ಬರೀ ಇಷ್ಟ ಜನ ನಾವು ಬೇಕಾದ್ರೆ ನೋಡ್ರಿ, ನಮ್ಮ ಸಂಬಂಧಗಳು ಇಟ್ಟ ಜನ ನಾ ಇವ್ರ ಜೊತೆ ಅಟ್ಟ ಚಂದ ಇರ್ಬೇಕು, ಇವ್ರ ಅಟ್ಟ ನಂಗೆ ಬೇಕಾಗ್ಯಾರ, ಇವ್ರ ಅಟ್ಟ ನಂಗೆ ಕೆಲ್ಸಕ್ಕೆ ಬರೋರು ಅದಾರ, ಇವ್ರ ಜೊತೆ ನಾ ಅಟ್ಟ ಚಂದ ಇರ್ಬೇಕು. ಅದು ಸಂಬಂಧ ಅಲ್ರಿ. ನನ್ನ ಸಂಬಂಧ ಹೆಂಗಿರ್ಬೇಕಂದ್ರೆ, ನಾ ಎಲ್ಲರ ಮನಸ್ಸಿನಲ್ಲಿ ನನ್ನ ಹೆಸರನ್ನು ಗಳಿಸಿರ್ಬೇಕು ರೀ. ಎಲ್ಲರ ಮನಸ್ಸಿನಲ್ಲಿ ನನ್ನ ಹೆಸರು ತೆಗೆದ್ರೆ ಸಾಕು, ಎಲ್ಲರ ಪ್ರತಿ ಆಶೀರ್ವಾದ ಹೋಗ್ತಿರ್ಬೇಕು ರೀ. ಅವಾಗ ಆ ವ್ಯಕ್ತಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೋ ಅವನೇ ಲೀಡ್ರ್ ಆಗಕ್ಕೆ ಸಾಧ್ಯ ಐತಿ. ಸೊ ಭಾಳ ದೊಡ್ಡ ಪೋಸ್ಟ್ ಐತ್ರಿ, ಲಕ್ಷ್ಮೀನಾರಾಯಣ ಪೋಸ್ಟ್ ಏನು ಸಂದ ಐತ್ರಿ ಇದು. ಸೊ ಲಕ್ಷ್ಮೀನಾರಾಯಣ ಪೋಸ್ಟ್ ಇದ್ದಲ್ಲಿ ಮೊದಲು ನಾವು ಹೋಗ್ಬೇಕಂದ್ರೆ ಮೊದಲು ಮಾನವೀಯತೆಯನ್ನು ಕಲಿಬೇಕ್ರಿ. ಮಾನವೀಯತೆ ಅಂದರೆ ನಾನು ಸಂಬಂಧಕ್ಕೆ ಮಹತ್ವ ಕೊಡ್ತೀನಿ. ಈಗ ಒಮ್ಮೊಮ್ಮೆ ನಮ್ಮ ಎದುರುಗಡೆ ಯಾವುದೂ ಕೂಡ ಸಂಬಂಧ ಸರಿಪಡಿಸ್ಬೇಕಂದ್ರೆ ವೆರಿ 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 ಇಂಪಾರ್ಟೆಂಟ್ ಅವ್ರ ಪ್ರತಿ ಒಳ್ಳೆಯದು ವಿಚಾರ. ಒಂಚೂರು ಕೂಡ ಅವ್ರ ಪ್ರತಿ ಕೆಟ್ಟದ್ದು ವಿಚಾರ ಮಾಡಿದೆ, ಇವ್ರು ಯಾಕೆ ಹಿಂಗದ ರೀ, ಹಿಂಗ್ಯಾಕೆ ಮಾಡ್ತಾರೆ ಇವ್ರಿಗೆ ಅಟ್ಟೂ ತಿಳಿಯಂಗಿಲ್ಲೇನ್ರಿ, ಇವ್ರ ತಲೆಗಿಲಿ ಎಲ್ಲಿ ಇಟ್ಟು ಬಂದಾರೇನ್ರಿ, ಇಷ್ಟ್ಯಾಕೆ ಇವ್ರು ಡಾಮಿನೇಟಿಂಗ್ ಅದಾರ ರೀ,
ಇಷ್ಟಾಗಿ ಎಲ್ಲರ ಮೇಲೆ ಆರ್ಡ್ರ್ ಮಾಡ್ತಾರೆ. ಈ ವ್ಯಕ್ತಿ ಹಿಂಗೆ ಇಟ್ನಾಗ ಸಿಟ್ಟನೆ ಅವ್ರದ ಇಂತಿಂಥವು ವಿಚಾರ ಮಾಡಿದ್ವಿ, ನಮ್ಮ ವಿಚಾರ ಅವ್ರಿಗೆ ಹೋಗಿ ತಲುಪ್ತೈತ್ರಿ. ಆಮೇಲೆ ನಂದು ಮತ್ತು ಅವ್ರದ್ದು ಸಂಬಂಧ ಎಂದೂ ಚಲೋ ಆಗಕ್ಕೆ ಸಾಧ್ಯ ಇಲ್ಲ. ಹಾಂ, ಭಲೆ ಮ್ಯಾಗ ಈಗ ಒಮ್ಮೆ ನಾವು ಹಿಂಗೂ ಮಾಡ್ತಿದ್ದೆ ಮತ್ತು ನಮ್ಮ ಸಂಬಂಧನೂ ಹೆಂಗೆ ಅದಾವ ಗೊತ್ತೇನ್ರಿ, ಮ್ಯಾಗ ಚಲೋ ಅದಾವ್ರಿ, ಒಳಗೆ ಚಲೋ ಇಲ್ರಿ. ಮ್ಯಾಗ ಹೆಂಗೆ ಅದಾವ ಗೊತ್ತೇನ್ರಿ, ಹೌದ್ರಿ, ಹ್ಞೂ ರೀ, ಆಯ್ತು ರೀ, ಮಾಡೋಣ್ರಿ. ಒಳಗ್ರಿ ಎಷ್ಟ್ರಿ ಇವ್ರದ್ದು ಮಾಡ್ಬೇಕು, ನನಗಂತೂ ಸಾಕಾಗೈತಿ ಇವ್ರ ಸಂಬಂಧ. ಎಟ್ರ ಸಿಟ್ನವ್ರು ಅದಾರವ, ಬರೀ ತಮ್ದ ನಡಿಲಂತಾರೆ, ನನಗೆ ರಗಡಾಗೈತಿ ಇವ್ರ ಸಂಬಂಧ. ಇದು ಒಳಗ್ರಿ. ಸಂಬಂಧ ಚಂದ ಆಗ್ಬೇಕಂದ್ರೆ ರೀ, ಒಳಗೆ ಹೊರಗೆ ಸೇಮ್ ಇರ್ಬೇಕು. ಒಳಗೆ ಇವರು ಚಲೋ ಆತ್ಮ ಅದಾರೋ, ಇವ್ರೊಳಗೆ ಸಂಸ್ಕಾರ ಐತಿ, ಅದಕ್ಕೆ ಅವ್ರು ಹಂಗೆ ಮಾಡತ್ತಾರೋ, ಇವರು ಭಾರಿ ಆತ್ಮ ಅದಾರೋ, ಮತ್ತು ನಂದು ಇವ್ರದ್ದು ಸಂಬಂಧ ಭಾಳ ಚಲೋ ಐತಿ. ಆದ್ರೆ ನಾವೇನು ಮಾಡ್ತೇವೆ ಗೊತ್ತೇನ್ರಿ, ಮಾತಿನಾಗ ಮಧುರತೆ ತೊಗೊಂಬರ್ತೇವೆ, ಮಾತಿನಲ್ಲಿ ಮಧುರತೆ ತೊಗೊಂಬರ್ತೇವೆ. ಆದ್ರೆ ಒಳಗಡೆ ಆ ಮಧುರತೆ ಅವ್ರ ಪ್ರತಿ, ಇವರು ಒಳ್ಳೆಯ ಆತ್ಮ ಅಲ್ಲ, ಇವರು ನನ್ನ ಸಹೋದರ ಆತ್ಮ ಅಲ್ಲ, ಇವರು ನನ್ನ ಚಲೋ ಆತ್ಮ ಅಲ್ಲ, ಯಾವುದೋ ಸಂಸ್ಕಾರ ವಶ ಆಗಿ ಅವ್ರು ಹಂಗೆ ಮಾಡಾಕತ್ತಾರಲ್ಲ ಅಂಥೇಳಿ ಈ ರೀತಿ ಅವರನ್ನು ಸ್ವೀಕಾರ ಮಾಡಿದ್ರಿ, ಇದು ನಿಜವಾದ ಸತ್ಯವಾದಂಥ ಸಂಬಂಧ ರೀ. ಆದ್ರೆ ಮ್ಯಾಗ ಅವ್ರ ಸಲುವಾಗಿ ಕೆಲಸ ಮಾಡಿ, ಚಪಾತಿ ಅವ್ರ ಸಲುವಾಗಿ ಲಟ್ಟಿಸಿ, ರೊಟ್ಟಿ ಅವ್ರಿಗೆ ಬಡಿದು ಕೊಟ್ಟು, ಒಳಗೆ ಇವ್ರು ಯಾವಾಗ ಇವರಿಂದ ನಾನು ದೂರ ಆಗ್ತೇನೆ ಅಂತ ಅಂದ್ರಿ, ಭಲೆ ನಿಮ್ಗೆ ಅನ್ನಿಸ್ತಿರ್ತೈತೆ, ಒಮ್ಮೆ ಹಿಂಗೆ ಅನ್ನಿಸ್ತೈತೆ, ನಾ ಅವ್ರಿಗೆ ಹೊರಗೆ ಮಾಡೇನಿ ರೀ, ಅವ್ರಿಗೆ ಭಾಳ ಮಾಡೇನಿ ರೀ, ಚಪಾತಿ ಕೇಳ್ದಾಗ ಒಮ್ಮೆ ಲಟ್ಟಿಸ್ಕೊಟ್ಟೇನಿ ರೀ, ರೊಟ್ಟಿ ಕೇಳ್ದಾಗ ಒಮ್ಮೆ ಬಡಿದು ಕೊಟ್ಟೇನಿ ರೀ, ಅವ್ರಿಗೆ ಡಬ್ಬಿ ಪ್ಯಾಕ್ ಮಾಡಿ ಕೊಟ್ಟೇನಿ ರೀ, ಇಷ್ಟೆಲ್ಲ ಮಾಡೇನಿ ರೀ, ಅವ್ರಿಗೆ ಅಟ್ಟು ತಿಳಿಯಂಗಿಲ್ಲೇನ್ರಿ, ಎಲ್ಲರ ಇಟ್ಟಾರ ಮನಸ್ಸು ಬುದ್ಧಿ ಅಂತಿರ್ತೇವೆ. ನೀವು ಹೊರಗೆ ಮಾಡಿರಿ, ಒಳಗೇನು ಯೋಚನೆ ಮಾಡಿರೋ ಅವ್ರ ಪ್ರತಿ, ಅದು ಇಂಪಾರ್ಟೆಂಟ್ ರೀ. ಸಂಬಂಧ ಇಲ್ಲಿ ಇಲ್ಲೈತ್ರಿ, ಸಂಬಂಧ ಇಲ್ಲಿ ಇಲ್ರಿ. ಅದಕ್ಕೆ ಯಾವುದೂ ಸಂಬಂಧ ಸರಿಪಡಿಸ್ಕೋಬೇಕಿತ್ತಂದ್ರೆ ಒಂದೊಂದು ಹಿಂಗೆ ಅದಾವಲ್ರಿ, ನಮಗೆ ಸಂಬಂಧ ಸರಿಪಡಿಸ್ಕೋದು ಇಷ್ಟ ಇಲ್ರಿ, ಅಷ್ಟು ಮನಸ್ಸಿನಾಗ ಹೃದಯನಾಗ ಅವ್ರ ಪ್ರತಿ ತುಂಬ್ಕೊಂಡ್ಬಿಟ್ಟೇವ್ರಿ. ಅಷ್ಟು ಒಂದೊಂದು ಸಂಬಂಧ ಏನಾಗ್ಯಾವ ಅಂದ್ರೆ ಶತ್ರು ಸಂಬಂಧ ಆಗಿಬಿಟ್ಟವ್ರಿ. ಇವ್ರೇ ನಮ್ಮ ಶತ್ರು ಇದ್ದಂಗೆ ಅದಾರ ನೋಡ್ರಿ. ಹಂಗೆ ನಮ್ಮ ಶತ್ರು ಸಂಬಂಧಗಳು ಅವ್ರ ಎದುರುಗಡೆ ಬಂದ್ರೆ ಸಾಕ್ರಿ, ಅವ್ರು ನಾಲ್ಕು ಬಡದು ಅವ್ರನ್ನ ಕುತ್ತಿಗೆ ಹೆಚ್ಚಬೇಕಂತ ಅಷ್ಟು ಒಳಗಡೆ ದ್ವೇಷ, ರೋಷ, ಆವೇಶ, ಅಹಂಕಾರ, ಹೊಟ್ಟೆ ಕಿಚ್ಚು ಎಲ್ಲ ಒಳಗೆ ತುಂಬ್ಕೊಂಡು ಕೂತ್ಬಿಟ್ಟವ್ರಿ. ಕರೆ ಬಾಬಾ ಜ್ಞಾನದ ಪ್ರಕಾರ ಇವತ್ತು ಯಾರ ವ್ಯಕ್ತಿ ನಿಮ್ಮ ಜೊತೆ ಚಲೋ ಅದಾರೋ ಅದಕ್ಕೂ ಕಾರಣ ನಾವ, ಯಾವ ವ್ಯಕ್ತಿ ನಮ್ಮ ಜೊತೆ ಚಲೋ ಇಲ್ಲ ಅದಕ್ಕೂ ಕಾರಣ ನಾವ. ಏನು ಕೊಡ್ತೇವಿ ಅದ ಹೊಳ್ಳಿ ಬರ್ತೈತಿ. ನಾವು ಅವ್ರ ಜೊತೆ ಚಲೋತೆಂಗೆ ವ್ಯವಹಾರ ಮಾಡಿಲ್ಲ ಯಾವಾಗೋ, ಅದಕ್ಕೆ ಅವ್ರು ನಮ್ಮ ಜೊತೆ ಚಂತೆಂಗೆ ವ್ಯವಹಾರ ಮಾಡೋಕತ್ತಿಲ್ಲ. ಇವ್ರ ಜೊತೆ ನಾ ಚಂತೆಂಗೆ ವ್ಯವಹಾರ ಮಾಡೀನಿ, ಅದಕ್ಕೆ ಇನ್ನು ರಿಟರ್ನ್ ಆಗಿ ಅವ್ರು ನನ್ನ ಜೊತೆ ಚಲೋತೆಂಗೆ ವ್ಯವಹಾರ ಮಾಡತ್ತಾರೆ. ಇನ್ನು ಈ ವ್ಯಕ್ತಿನೂ ನನ್ನ ಜೊತೆ ಚಲೋತೆಂಗೆ ವ್ಯವಹಾರ ಮಾಡಬೇಕಾದ್ರೆ ನಾ ಅವ್ರ ಜೊತೆ ಚಲೋತೆಂಗೆ ವ್ಯವಹಾರಕ್ಕಿತ್ತನೋ ಅವ್ರ ಪ್ರತಿ ನನಗೆ ಎಂಥ ವಿಚಾರಗಳದಾವು. ಈಗ ಇದಂತೂ ನಮ್ಮ ಪ್ರತಿ ಆಯ್ತು ರೀ. ಇನ್ನೊಂದು ಹೆಂಗಿರ್ತಾವಂದ್ರೆ ಸಂಬಂಧಗಳು ಭಾಳ ದಿವಸದಿಂದ ಮಾತು ಬಿಟ್ಟಿರ್ತೇವೆ, ಒಳಗಿಟ್ಕೊಂಡು ಕೂತಿರ್ತೇವೆ. ಒಮ್ಮೆ ಸಂಬಂಧನಾಗೆ ನಿಮ್ಮ ತಪ್ಪು ಏನೂ ಇರೋಂಗಿಲ್ಲ. ಒಮ್ಮೆ ನಿಮ್ಮ ಲೈಫ್ನಾಗ ಚೀಟಿಂಗ್ ಆಕೈತಿ, ಒಮ್ಮೆ ನಿಮ್ಮ ಲೈಫ್ನಾಗ ಮೋಸ ಮಾಡಿಬಿಡ್ತಾರೋ, ಒಮ್ಮೆ ನಿಮ್ಮ ಲೈಫ್ನಾಗ ದ್ರೋಹ ಕೊಡ್ತಾರೋ, ಒಮ್ಮೆ ನಿಮ್ದು ಎಲ್ಲ ಆಸ್ತಿ ಎಲ್ಲ ಬಳ್ಕೊಂಡು ಹೋಗ್ಬಿಡ್ತಾರೆ. ಈಗ ಸ್ಪೆಷಲಿ ಯಾವ ಮನ್ಯಾಗ ಅಂದ್ರೆ ಅಂತಂಬ್ರ ಮನ್ಯಾಗ ನೆಗ್ಯಾನಿ, ಕಾಕ, ಚಾಚಾ, ಮಾಮ ಇವರೆಲ್ಲ ಇರ್ತಾರಲ್ರಿ. ಇವರೇನೋ ನಿಮ್ಗೆ ಚೀಟಿಂಗ್ ಮಾಡ್ತಾರೆ, ಅದಕ್ಕೆ ನೀವು ಬೇರೆ ಮನೆ ಆಗಿಬಿಡ್ತೈತೆ, ಅವ್ರು ಬೇರೆ ಮನೆ. ಹೆಂಗಿರ್ತೈತೆ ಅಂದ್ರೆ ಹೇಳಾಕಟ್ಟ ಕಾಕ, ಹೇಳಾಕಟ್ಟ ಮಾಮ, ಹೇಳಾಕಟ್ಟ ಚಾಚಾ, ಅದರ ಒಳಗಡೆ ನೋಡ್ರೆ ಅವ್ರ ಪ್ರತಿ ಕಾಕ ಮಾಮ ಅನ್ನುವಂಥ ಆತ್ಮೀಯತೆ ಏನಿಲ್ಲ ಅದು ಇರೋದಿಲ್ಲ. ಯಾಕಂದ್ರೆ ಒಂದು ಸ್ಥೂಲವಾದಂಥ ಆಸ್ತಿ ಸಲುವಾಗಿ, ಮಾತಿನ ಸಲುವಾಗಿ ಏನೋ ಇರ್ತೈತಿ. ನೀವು ಸಂಬಂಧ ಉಳಿಸ್ಬೇಕಂದ್ರೆ ಮಾತು ಬಿಡ್ಬೇಕ್ರಿ, ಮಾತು ಕಡೆ ಲಗ್ಗ ಮಾಡಿರ್ಬೇಕು. ನೀವು ನಂಗೆ ಹಂಗೆ ಅಂದಿರಲ್ಲ, ಆ ಮಾತು ನಂಗೆ ನೆನಪೈತಿ. ಆ ಮಾತು ಏನರ ನೆನಪಿಟ್ಕೊಂಡ್ರಿ ಸಂಬಂಧ ಉಳಿಯಂಗಿಲ್ಲ ರೀ. ಮಾತು ಮರೆತ್ರಿ ಸಂಬಂಧ ಉಳಿತೈತಿ.
ನನಗೆ ಇವ್ರು ಹಂಗೆ ಅಂದಾರು, ನಾ ಅದನ್ನು ಮರೆಯಂಗಿಲ್ಲ. ಇವ್ರು ನನಗೆ ಯಾರು ಹೇಳೋರು ಹಿಂಗೆ, ನಂಗೆ ಆ ಮನಸ್ಸಿನಾಗ ಭಾಳ ಹತ್ತೈತಿ. 4 ಮಂದಿ ಮುಂದೆ ನನಗೆ ಅಸಹ್ಯ ಮಾಡ್ಯಾರು, ನಾ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಮೊದಲು ರೀ ಅವ್ರು ಹಂಗೆ ಮಾಡ್ಯಾರಲ್ರಿ, ನಾ ಅದು ಹೆಂಗೆ ಮರೀಲ್ರಿ. ಈಗ ಬಳಿ ಚಲೋ ಆಗತ್ತಾರ ಅವ್ರು, ಖರೆ ಮೊದಲು ನನಗೆ ಭಾಳ ಮಾಡ್ಯಾರಿ, ನಾ ಹೆಂಗೆ ಮರೀಲಿ. ಹಂಗೆ ಮೊದಲು ಮಾಡ್ಯಾರಿ, ನಂಗೆ ನಾ ಹೆಂಗೆ ಮರೀಲ್ರಿ, ನಾ ಹೆಂಗೆ ಮರೀಲಿ ಅನ್ಕೋತ ಕೂತ್ರಿ ಅಂದ್ರೆ ನಿಮ್ದು ಅವ್ರದ್ದು ಸಂಬಂಧ ಎಂದು ಚಲೋ ಆಗೋಂಗಿಲ್ಲ. ನಿಮ್ಗೆ ಒಂದು ವೇಳೆ ಅವರಿಂದನೂ ನಿಮ್ಗೆ ಪ್ರೀತಿ ಬೇಕಂದ್ರೆ, ಅವ್ರದಿಂದನೂ ಗೌರವ ಬೇಕಂದ್ರೆ, ನೀವು ಅವ್ರ ಪ್ರತಿ ಒಳ್ಳೇದು ಯೋಚನೆ ಮಾಡೋಕ್ಕೆ ಕಲೀಲೇಬೇಕು. ಅವ್ರಿಗೆ ನಾವು ಕ್ಷಮಾ ಮಾಡಲೇಬೇಕು. ಎರಡನೇದು, ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಮತ್ತು ಒಳಗಾಗಿರುವ ನೋವನ್ನು ಬಿಟ್ಟು ಬಿಡಬೇಕು. ಬಿಡಲಿಲ್ಲ, ಅದನ್ನ ನಾವು ಹಿಡ್ಕೊಂಡು ಕೂತ್ವಿ, ನಮ್ಮ ಸಂಬಂಧ ಎಂದು ಚಲೋ ಹೋಗಿದೆ. ಮತ್ತು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮಾತು ಹೇಳ್ತೀನಿ ರೀ, ಇದು ಅನುಭವದ ಮಾತು ರೀ. ಯಾರ್ದೇ ನಿಮ್ದು ಸಂಬಂಧ ಅವ್ರ ಜೊತೆ ಚಲೋ ಇರಂಗಿಲ್ಲ ರೀ, ಯಾವಾಗಲೂ ಅವರೇ ಇರ್ತಾರೆ. ಈಗ ಒಮ್ಮೆ ಮಂತಿರ್ತ ಅವ್ರು ಬ್ಯಾಡ ಅನ್ನತ್ತೀನಿ ರೀ, ನಾನು ಅವ್ರ ಜೊತೆ ನಂಗೆ ಸಂಬಂಧ ಬ್ಯಾಡಾಗೈತೆ ರೀ. ಆ್ಯಕ್ಚುಲಿ ಹೇಳ್ತೀನಿ ರೀ, ಅವ್ರು ಅವ್ರ ಜೊತೆ ಸಂಬಂಧ ನಂಗೆ ಬ್ಯಾಡಾಗೈತೆ ರೀ. ನಮ್ಮ ತಲೆಯಾಗ ಅವರೇ ಇರ್ತಾರೆ. ಯಾಕೆ ಅವ್ರು ಇರ್ತಾರಂದ್ರೆ, ಇದು ಮನಸ್ಸು ಹೆಂಗೈತೆ ಅಂದ್ರೆ ರೀ, ಈ ಮನಸ್ಸು ಹೆಂಗೈತೆ ಅಂದರೆ ಯಾರನ್ನ ಇಷ್ಟಪಡೋದಿಲ್ಲ ನೋಡ್ರಿ, ಅವರ ತಲೆಯಾಗಿರ್ತಾರೆ. ಅದಕ್ಕೆ ಬೆಸ್ಟ್ ರೀ, ನನ್ನ ಮನಸ್ಸಿನಾಗ ಯಾರೂ ಇರಬಾರ್ದಂದ್ರೆ ಅದಕ್ಕೆ ಒಂದೇ ಆನ್ಸರ್ ರೀ, ಅವ್ರನ್ನೂ ಪ್ರೀತಿ ಮಾಡೋಕೆ ಕಲಿಬೇಕು. ನನ್ನ ಶತ್ರುನೂ ನಾನು ಪ್ರೀತಿ ಮಾಡೋಕೆ ಕಲೀಲೇಬೇಕು. ನನ್ನ ಶತ್ರುಗೂ ನಾನು ಗೌರವ ಕೊಡೋಕೆ ಕಲೀಲೇಬೇಕು. ನನ್ನ ಶತ್ರುಗೂ ಕೂಡ ನಾನು ಸ್ನೇಹ ಕೊಡೋಕೆ ಕಲೀಲೇಬೇಕು. ನನ್ನ ಶತ್ರು ಪ್ರತಿಯೂ ಒಳ್ಳೆಯದನ್ನು ಬಯಸ್ಲಿಕ್ಕೆ ಕಲೀಲೇಬೇಕು. ಅಂದ್ರೆ ಇಲ್ಲವ್ರು ಇರೋಂಗಿಲ್ಲ. ಇಲ್ಲದ್ರೆ ನೀವು ವಿದೇಶಿಗರೇ ಹೋಗ್ರಿ, ನೀವು ಎಲ್ಲಿ ಬೇಕಾದ ಹೋಗ್ರಿ, ಅವ್ರು ನಿಮ್ಮ ತಲೆಯಾಗಿರೋರ. ಮತ್ತು ನಾವು ಹಿಂಗೆ ಅಂತಿರ್ತೇವೆ ನೋಡಿರಿ, ಅವರೇ ನೆನಪು ಬರ್ತಾರೆ ರೀ, ಬರೀ ಅವರ ತಲೆಯಾಗಿರ್ತಾರೆ ರೀ. ಬರೀ ಮನೆ ದೂರ ಆಗ್ಯಾವ್ರಿ, ಬೇರೆ ಬೇರೆ ಇರ್ತೇವೆ ರೀ, ಖರೆ ತಲೆಯಾಗ ಮಾತ್ರ ಅವರೇ ಇರ್ತಾರೆ. ಅದಕ್ಕೆ ಒಂದೇ ರೀಸನ್ ರೀ. ಏನು ರೀಸನ್ ಅಂದ್ರೆ ಓನ್ಲಿ ನೀವು ಅವ್ರ ಪ್ರತಿ ಒಳ್ಳೇದು ಯೋಚನೆ ಮಾಡಿಲ್ಲ, ಅಥವಾ ಅವ್ರು ನಿಮ್ಗೆ ಮಾಡಿರುವಂಥ ನೋವನ್ನು ಒಳಗಿಟ್ಕೊಂಡು ಕೂತೀರಿ. ಸೊ ಸಂಬಂಧ ಚಲೋ ಆಗ್ಬೇಕಂದ್ರೆ ಆಗಿದ್ದಕ್ಕೆ ಬಿಂದು ದಯಾಸಾಗರಾಗಿ ಅವ್ರ ಮೇಲೆ ದಯಾ ಮಾಡಿರಿ. ಈಗ ಒಬ್ರೊಬ್ರ ಮೇಲೆ ಯಾರೋ ನಿಮಗೆ ಕೆಟ್ಟದಾಗಲಿ ಅಂಥೇಳಿ ಏನೋ ಮಾಡಿರ್ತಾರೋ, ಏನೋ ಆಗಿರ್ತೈತಿ. ಅವ್ರಿಗೆ ಎಷ್ಟು ದೊಡ್ಡ ಕೆಟ್ಟ ಕೆಲಸ ಮಾಡಿರ್ತಾರಂದ್ರೆ ಅವ್ರು ಕ್ಷಮಾ ಮಾಡೋಕ್ಕೂ ಲಾಯಕ್ಕಿರಂಗಿಲ್ಲ. ಆ ಟೈಮ್ನಾಗ ಏನು ಮಾಡ್ತೀರಿ? ಮಾಡಲೇಬೇಕು. ಈಗ ಅವ್ರು ನನಗೆ ಹಂಗೆ ಮಾಡ್ಯಾರು ಅಂತ ಮನಸ್ಸಿನಾಗ ಇಟ್ಕೊಂಡ್ರಿ ನೋವು ನಿಮ್ಗೆ ಆಗೋದು. ಮತ್ತು ಇನ್ನೂ ನೋವು ಹೆಚ್ಚು ಯಾವಾಗ ಆಕೈತೆ ಗೊತ್ತೇನು ರೀ? ಅವ್ರು ಯಾರು ನಿಮಗೆ ಕೆಟ್ಟ ಮಾಡ್ಯಾರಲ್ಲ, ಅವ್ರಿಗೆ ಇನ್ನೂ ಚಲೋ ಆಕ್ಕೋತ ಹೊಂಟಂದ್ರೆ ಇನ್ನೂ ನಿಮ್ಗೆ ಭಾಳ ತ್ರಾಸ ಆಕೈತೆ. ಯಾಕಂದ್ರೆ ಆಮೇಲೆ ದೇವ್ರು ನೋಡ್ತಿದ್ದೆ, ದೇವ್ರ ಇಂಥ ಕೆಲಸ ನನ್ನ ಜೊತೆ ಮಾಡ್ಯಾನ, ಆದರೂ ಕೂಡ ನೀವು ಅವ್ನಿಗೆ ಹೆಂಗೆ ಚಲೋ ಮಾಡಾಕತ್ತೀರಿ, ಅವ್ರಿಗೆ ಹೆಂಗೆ ಚಲೋ ಮಾಡತ್ತೀರಿ ಅಂತೀರಿ ನೀವು. ಖರೆ ಅವ್ರು ನಿಮ್ಗೇನು ಕೆಟ್ಟ ಮಾಡಿದಾರಲ್ರಿ, ಏನೋ ಹಿಂದಿನ ಜನ್ಮನೆ ನಾವು ಅವ್ರಿಗೆ ಏನಾರ ಕೆಟ್ಟ ಮಾಡಿರ್ಬೇಕಲ್ರಿ, ಅದಕ್ಕೆ ಅವ್ರು ರಿಟರ್ನ್ ತೊಗೊಂಡ್ರಿ. ಆಮೇಲೆ ನಾವು ಅಂತೀವಿ ಹಿಂದಿಂದ ನೋಡಿರುವುದಿಲ್ರಿ, ಹಿಂದಿನ ಪೂರ್ವ ಜನ್ಮದಂತೂ ನೆನಪಿರಂಗಿಲ್ಲ, ಅದಕ್ಕೆ ಈ ಜನ್ಮನಾಗ ಇವ್ರು ಏನಾರ ನನಗೆ ಮಾಡಾಕತ್ತಿದ್ರಂದ್ರೆ ನಮ್ಗೆ ಭಾಳ ಕೆಟ್ಟ ಅನ್ನಿಸ್ತೈತ್ರಿ. ಅದಕ್ಕೆ ಬಾಬಾ ಒಂದು ಸಲ ಹೇಳ್ತಾರೆ, ಒಬ್ರು ಮಾತೇ ಇದ್ರಂತ್ರಿ, ಅವ್ರ ಪತಿ ಭಾಳ ಹೊಡಿತಿದ್ರಂತ್ರಿ. ಒಂದು ದಿವಸ ಕ್ಲಾಸಿಗೆ ಹೋಗೋದ ಬಿಟ್ಬಿಟ್ರಂತ್ರಿ. ಆಮೇಲೆ 2 ದಿವಸ ಆಯ್ತು, 3 ದಿವಸ ಆಯಿತು, ಅಮೃತ ವೇಳೆಯಲ್ಲಿ ಬಾಬಾ ಅವ್ರಿಗೆ ಸಾಕ್ಷಾತ್ಕಾರ ಮಾಡಿಸಿದಂತ ಆ ಮಾತೆ ದೊಡ್ಡ ರಿಚ್ ಫ್ಯಾಮ್ಲಿ ಒಳಗಿದ್ಲು ರೀ. ಪತಿ ಹಿಂದಿನ ಜನ್ಮನಾಗ ಆ ಮನೆ ಕೆಲಸದವಾಗಿದ್ದಂತ್ರಿ. ಆ ಮಾತೇನು ಮಾಡ್ತಿದ್ಲಂದ್ರೆ ಹಿಂದಿನ ಜನ್ಮನಾಗ ಆ ಕೆಲಸದವನಿಗೆ ಕೂತ್ರು ನಿಂತ್ರ ಯಾಕೆ ಬಡಿತಿದ್ಲು ರೀ, ಹೊಡಿತಿದ್ಲು. ಅವಾಗ ಬಾಬಾ ಹೇಳಿದ್ರು, ನಿನ್ನ ಮನೆಯ ಹಿಂದಿನ ಜನ್ಮನಾಗ ಕೆಲಸದವ ಇದ್ದಲ್ಲ, ಅದ ಈ ಜನ್ಮನಾಗ ನಿನ್ನ ಪತಿಯಾಗಿ ಹುಟ್ಟಿದ್ದಾನು. ನೋಡ್ರಿ ಲೆಕ್ಕ ಬರೋಬ್ರಿ ಆತಿಲ್ಲ. ಅದಕ್ಕೆ ಈ ಜನ್ಮನಾಗ ಪತಿ ಪತ್ನಿನ ಬಡಿತಾ ಇದ್ದಾನು. ನೋಡ್ರಿ ಹಿಂದಿನ ಜನ್ಮನ ನಾವೇನು ಮಾಡೀವಿ ಏನೂ ನೆನಪಿರಂಗಿಲ್ಲ ರೀ ನಮ್ಗೆ. ಆದರೆ ಈ ಜನ್ಮದಲ್ಲಿ ಯಾರೋ ನಮಗೇನೋ ಮಾಡ್ರು, ಅವಾಗ ನಾವು ಭಾಳ ಕೆಟ್ಟ ಅನ್ನಿಸ್ತೈತೆ. ಅದಕ್ಕೆ ಶಿವ ಬಾಬಾ ಡ್ರಾಮಾ ಜ್ಞಾನ ಕೊತ್ತಾನೆ. ನೀ ಬಿಂದು ಇಡು, ಡ್ರಾಮಾಗೂ ಬಿಂದು ಇಟ್ಬಿಡು.
ಆಗಿದ್ದು ಆಗೋಯ್ತು. ಯಾರೋ ನಿಂಗೆ ಕೆಟ್ಟ ಮಾಡಿದರೆ ಬಿಟ್ಟು ಬಿಡು. ಬಿಡ್ಲಿಲ್ರಿ ನೋವು ನನಗೆ ಆಕೈತ್ರಿ. ಈಗ ಆ ವ್ಯಕ್ತಿ ಒಂದು ಮಾಡಿದ್ದು ನೋಡ್ರಿ, ಮತ್ತು ಅವ್ನಿಗೆ ಚಲೋ ಆಕತ್ತಂದ್ರೆ ದೇವ್ರು ನೋಡ್ತೇವೆ, ದೇವ್ರೆ ಎಲ್ಲದಿಯಪ್ಪ ಅವ್ರಿಗೆ ಚಲೋ ಮಾಡತ್ತಿಲ್ಲ ನೀನಂತ ಅಂತೀವ್ರಿ. ಅದಕ್ಕೆ ರೀ ಆಗಿದ್ದಕ್ಕೆ ಫುಲ್ ಸ್ಟಾಪ್, ಕ್ಷಮ ಮಾಡಿಬಿಡ್ರಿ, ದಯಾಭಾವನೆ ಇಟ್ಕೊರಿ, ದಯಾ ಸಾಗರ ಆಗ್ರಿ, ಮಾಫ್ ಮಾಡಿರಿ, ಅವ್ರಿಗೆ ಒಳ್ಳೇದೇ ಬಯಸ್ರಿ, ಮತ್ತು ಅವರಿಗೆ ಸಾರಿ ಕೇಳ್ಬೇಡ್ರಿ. ಹಿಂದೆ ನಾ ಏನೋ ಮಾಡಿದ್ದೆ ಅದಕ್ಕೆ ಸಾರಿ, ಮತ್ತು ನಿಂದು ನಂದು ಸಂಬಂಧ ಭಾಳ ಚಲೋ ಐತಿ. ಈ ರೀತಿ ನಾವು ಅವ್ರ ಪ್ರತಿ ಒಳಗಿರುವಂತಹ ಭಾವನೆಯನ್ನು ಮರೆತ್ವಿ ಅಂದ್ರೆ ನಮ್ಮ ಸಂಬಂಧ ಭಾಳ ಚಲೋ ಆಗ್ತಾರೆ. ನಾವು ಯಾಕೆ ಹಾರ್ತಾ ಇಲ್ಲ? ಯಾಕಂದ್ರೆ ಇವ್ರನ್ನೆಲ್ಲರನ್ನೂ ಹ್ಯಾಪಿ ಮಾಡಲೇಬೇಕು. ಬ್ರಾಹ್ಮಣ ಪರಿವಾರ ಅಥವಾ ಲೌಕಿಕ ಪರಿವಾರ ನಾವು ಸಂತೋಷ ಮಾಡಲೇಬೇಕು. ಅವ್ರ ಜೊತೆ ನಮ್ಮ ಸಂಬಂಧ ಭಾಳ ಚಂದ ಇಟ್ಕೊಳ್ಳೇಬೇಕು. ಅವ್ರ ಪ್ರತಿ ನಮ್ಮದು ಒಳ್ಳೆಯ ವಿಚಾರ ನಾವು ಮಾಡ್ತಾನೆ ಇರಬೇಕು. ಯಾಕಂದರೆ ಅವ್ರ ಬಗ್ಗೆ ನಾವು ಒಳ್ಳೇದು ಯೋಚನೆ ಮಾಡಲಿಲ್ಲ, ಅವ್ರು ನನಗೆ ಹಾರ್ಲಿಕ್ಕೆ ಕೊಡೋದಿಲ್ಲ. ಈಗ ನಾವು ಅಂತಿರ್ತೀವಲ್ಲ, ನಾ ಯೋಗನ್ಯಾಗ ಹಾರಬೇಕಂತೇನು ರೀ, ಆದ್ರೆ ಹಾರಕ್ಕೆ ಆಗ್ತಾ ಇಲ್ಲರಿ. ಯಾಕೆ ಹಾರಕ್ಕೆ ಆಗ್ತಾಯಿಲ್ಲ? ಯಾಕಂದರೆ ಯಾವ ವ್ಯಕ್ತಿ ನಿನಗೆ ನೆನಪು ಬರತ್ತಾನೆ ಯೋಗದಲ್ಲಿ, ಆ ವ್ಯಕ್ತಿ ನಿನ್ನ ಪ್ರತಿ ಸಂಕಲ್ಪ ನಡ್ಸಾಕತ್ತಾರು. ಅದಕ್ಕೆ ನಮಗೆ ಅವ್ರು ನಾ ಹಾರ್ಬೇಕನ್ನತ್ತೀನಿ ರೀ, ಅವ್ರು ನನ್ನ ಕಾಲು ಜಗ್ಗಾಕತ್ತಾರೆ. ಸೊ ಆ ಕಾರಣ ಅವ್ರು ನನ್ನ ಕಾಲು ಜಗ್ಗಬಾರ್ದಂದ್ರೆ ಆ ವ್ಯಕ್ತಿ ಪ್ರತಿ ಭಾಳ ಶ್ರೇಷ್ಠ ವಿಚಾರ ಮಾಡ್ಬೇಕ್ರಿ. ಭಲೆ ನಾವು ಅವ್ರ ಜೊತೆ ಚಂದಂಗೆ ಮಾತಾಡಲಿಲ್ಲ ಅಂದ್ರೂ ನಡಿತೈತೆ, ಅಥವಾ ಭಾಳ ದೋಸ್ತಿಂದ ಮಾತಾಡಲಿಲ್ಲ ಅಂದ್ರೂ ನಡಿತೈತೆ ರೀ. ಆದ್ರೆ ಆ ವ್ಯಕ್ತಿ ಪ್ರತಿ ಭಾಳ ಒಳ್ಳೇದು ಯೋಚನೆ ಮಾಡ್ಬೇಕ್ರಿ. ಯಾವಾಗ ಒಳ್ಳೆಯ ಯೋಚನೆ ಮಾಡ್ತೀರಿ, ಅವ್ರಿಗೆ ಹೋಗಿ ತಲುಪ್ತೈತಿ, ಅವರು ಕೂಡ ನಮ್ಮ ಪ್ರತಿ ಒಳ್ಳೇದು ಯೋಚನೆ ಮಾಡ್ತಾರೋ, ಅವ್ರು ನಮಗೆ ಹಾರಲಿಕ್ಕೆ ಬಿಡ್ತಾರೋ. ಇಲ್ಲಾದ್ರೆ ಅವ್ರು ನಮಗೆ ಹಾರಕ್ಕೆ ಕೊಡಂಗಿಲ್ರಿ. ಲಕ್ಷ್ಮೀ ನಾರಾಯಣ ಅನ್ನಕತ್ತೀವಿ. ಲಕ್ಷ್ಮೀ ನಾರಾಯಣ ಗಾಯನ ಇದೆ. ಫ್ಲೈಯಿಂಗ್ ಏಂಜಲ್ಸ್ ದೇವತೆಗಳನ್ನ ಎಲ್ಲಿ ತೋರಿಸ್ತಾರೆ? ಮ್ಯಾಗ ತೋರಿಸ್ತಾರೆ, ಆಕಾಶ ಮೇಲೆ ತೋರಿಸ್ತಾರೆ. ಯಾಕಂದ್ರೆ ಅವ್ರು ಹಾರ್ತಿರ್ತಾರೆ. ಯಾಕೆ ಹಾರ್ತಿರ್ತಾರೆ? ಯಾಕಂದ್ರೆ ತಲೆಗೆ ಯಾರು ಅವ್ರನ್ನ ಜಗವಾಳ್ರ. ಯಾಕಂದ್ರೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರು. ಅದೇ ರೀತಿ ನಾವು ಆಗ್ಬೇಕ್ರಿ. ಏನು ಮಾಡಿಲ್ಲ ಅಂದ್ರೂ ನಡೀತಿದ್ರಿ, ಆದರೆ ಎಲ್ಲರೂ ನನ್ನ ಪ್ರತಿ ಆಶೀರ್ವಾದ ಕೊಡುವಂಥ ಪಾತ್ರವನ್ನು ನಾನು ಅಭಿನಯ ಮಾಡಿದ್ದೇ ಆದರೆ ಲಕ್ಷ್ಮೀನಾರಾಯಣ ಪದವಿ ಗ್ಯಾರಂಟಿ ರೀ. ಪರಿವಾರ ಎಷ್ಟು ಇಂಪಾರ್ಟೆಂಟ್, ಸಂಬಂಧ ಎಷ್ಟು ಇಂಪಾರ್ಟೆಂಟ್, ಒಂದು ಸಣ್ಣ ಕತೆ ರೀ. ಒಂದು ಮನೆಯೊಳಗೆ ಮಕ್ಕಳು ಅಂತಂಬರು ಇಬ್ಬರು ಜೋರು ಜಗಳಾಡ್ತಿರ್ತಾರೆ ಆಸ್ತಿ ಸಲುವಾಗಿ. ಇದು ನಂದು ಆಸ್ತಿ, ಇದು ನಂದು ಆಸ್ತಿ. ಅಲ್ಲಿ ಅಣ್ಣ ತಮ್ಮನ ಅಪ್ಪ ನೋಡ್ತಿರ್ತಾನೆ. ಅಪ್ಪ ಏನು ಹೇಳ್ತಾನಂದ್ರೆ, ಯಾಕೆ ಜಗಳಾಡಕತ್ತೀರಿ, ಬಿಟ್ಟು ಬಿಡ್ರಿ ಅಂತೇಳಿ. ಇಲ್ಲ ನನಗೆ ಆಸ್ತಿ ಹೆಚ್ಚಬೇಕು, ಇವನಿಗೆ ಆಸ್ತಿ ಹೆಚ್ಚಿ ಜಗಳಾಡ. ಅದನ್ನು ನೋಡಿ ಅಪ್ಪ ನಗಾಕ್ಕೆ ಹಿಡಿತಾನೆ. ಅದಕ್ಕೆ ಮಕ್ಕಳು ಕೇಳ್ತಾರೆ, ಎದಕ್ಕಪ್ಪ ನೀನು ನಗಾಕತ್ತಿ? ಅದಕ್ಕೆ ಅಪ್ಪ ಏನು ಮಾಡ್ತಾನೆ, ಒಂದು ಊರಿಗೆ ಕರ್ಕೊಂಡು ಹೋಗ್ತಾನೆ ರೀ. ಹಳೇ ತಮ್ಮ ಊರು ಕರ್ಕೊಂಡು ಹೋಗ್ತಾನೆ. ಒಂದು ದೊಡ್ಡ ಮನೆ ಇರ್ತೈತೆ ರೀ. ಆ ಮನೆ ಹತ್ರ ಹೋಗಿ ನಿಂದಿರ್ತಾನೆ. ನೋಡಿ ಆ ಮನೆ ಪೂರ ಜಾಡಗಟ್ಟಿರ್ತೈತೆ ರೀ. ಆ ಕಡೆ ಬಿದ್ದಿರ್ತೈತೆ ರೀ, ಈ ಕಡೆ ಬಿದ್ದಿರ್ತೈತೆ ರೀ. ತಂದೆ ಹೇಳ್ತಾನೋ, ನೋಡ್ರಿ ಇದು ಅದ ಮನೆ, ನಾನು ನಮ್ಮ ಅಣ್ಣನ ಸಲುವಾಗಿ ಜಗಳಾಡಿದ್ದೆ. ಇದು ಅದ ಮನೆ, ನಾನು ನಮ್ಮ ಅಣ್ಣನ ಸಲುವಾಗಿ ಈ ಮನೆ ನನಗೆ ಬೇಕಂತ ಹೇಳಿ ಜಗಳಾಡಿದ್ದೆ. ನನ್ನ ಅಣ್ಣ ಅದನ್ನು ಬಿಟ್ಕೊಟ್ಟ. ಈ ಮನೆ ನೋಡಿ ಹಾಲಾಗಿ ಬಿದ್ದೈತಿ. ನನಗೂ ಇಲ್ಲ, ನಮ್ಮ ಅಣ್ಣಗೂ ಇಲ್ಲ. ನಮ್ಮ ಅಣ್ಣ ವಿದೇಶಿಗೆ ಹೋಗಿ ಸೆಟಲ್ಮೆಂಟ್ ಆಯ್ತು. ಇದು ಒಂದು ಮನೆ ಸಲುವಾಗಿ ನಮ್ಮ ಅಣ್ಣ ಇನ್ನೂ ಮಟ್ಟ ನನ್ನ ಜೊತೆ ಮಾತಾಡೋಂಗಿಲ್ಲ. ನಮ್ಮಿಬ್ಬರದು ಸಂಬಂಧ ಮುರಿದು ಹೋಗಿಬಿಟ್ಟೈತಿ. ಅದೇ ರೀತಿ ನಿಮ್ಮದು ಕೂಡ ಈ ಒಂದು ಮನೆ ಸಲುವಾಗಿ, ಆಸ್ತಿ ಸಲುವಾಗಿ ಜಗಳಾಡಕತ್ತೀರಿ ಅಂದ್ರೆ ನೋಡ್ರಿ, ನಿನಗ್ರೆ ಆಗ್ಬೋದು, ಅವನಿಗ್ರೆ ಆಗ್ಬೋದು, ಆದ್ರೆ ಸಂಬಂಧ ಉಳಿತೈತೇನು ಅಂತ ಅಪ್ಪ ಹೇಳ್ತಾನೆ. ಆವಾಗ ಮಕ್ಕಳಿಗೆ ರಿಯಲೈಸ್ ಆಕೈತಿ, ಆಸ್ತಿ ಸಲುವಾಗಿ ಜಗಳಾಡೋದು ಬಿಟ್ಟು ಒಂದಾಗ್ತಾರೆ. ಅದೇ ರೀತಿ ಯಾವಾಗಲೂ ನೋಡ್ರಿ, ಆಸ್ತಿ, ವೈಭವ, ಹೆಸರು, ಮಾನ, ಶಾನ ಅಡ್ಡಿ ಬಂದಾಗ ನೋಡ್ರಿ, ಇನ್ನೊಂದು ಸಲ ಹೇಳ್ತೀನಿ,
ಈ ಕೈಯಾಗಿಡ್ರಿ ಹೆಸರು. ಎಲ್ಲೋ ನಿಮ್ಮ ಹೆಸರು ಆಗೋದೈತಿ, ಅಲ್ಲೂ ಬೇರೆಯವ್ರ ಹೆಸರು ಆಗೋ ಇಷ್ಟಪಡತ್ತೈತಿ, ಬಿಟ್ಟು ಕೊಟ್ಬಿಡ್ರಿ. ಮಾನ ನಿಮಗೆ ಸಿಗಬೇಕಾಯ್ತು, ಅವ್ರಿಗೆ ಸಿಗತ್ತೆ, ಬಿಟ್ಟು ಕೊಟ್ಬಿಡ್ರಿ. ಶಾನ ಆಸ್ತಿ, ಅಂತಸ್ತು, ವೈಭವ, ಇವೆಲ್ಲ ಇದು ಒಂದು ಕೈ. ಇವೆಲ್ಲ ಜೊತೆ ಸಂಬಂಧ ಏನರ ಅಡ್ಡ ಬಂತಂದ್ರೆ ಚೂಸ್ ಇದನ್ನು ಮಾಡಿರಿ, ಇದನ್ನು ಚೂಸ್ ಮಾಡಬೇಡ್ರಿ. ಆಸ್ತಿ ಸಂಬಂಧ ಅಡ್ಡ ಬಂದಾಗ ಸಂಬಂಧ ಬಳಸ್ರಿ. ವ್ಯಕ್ತಿ ಮತ್ತು ಸಂಬಂಧ ಬಂದಾಗ, ವೈಭವ ಮತ್ತು ಸಂಬಂಧ ಅಡ್ಡ ಬಂದಾಗ ಸಂಬಂಧನ ಚೂಸ್ ಮಾಡಿರಿ. ಇದನ್ನು ಬಿಟ್ಟು ನಾವೇನರೆ ಸಂಬಂಧ ಬಿಟ್ಕೊಂಡು ನನಗೆ ದುಡ್ಡು ಬೇಕು, ನನಗೆ ಆಸ್ತಿನ ಬೇಕು, ನನಗೆ ಹೆಸರು ಬೇಕು, ನನಗೆ ಮಾನ ಬೇಕು, ನಂಗೆ ಶಾನ್ ಬೇಕು, ನಂದೆಲ್ಲ ಆಗಬೇಕು ಅಂತ ಇದ್ರಕ್ಕೆ ಬೆನ್ನು ಹತ್ತಿದ್ರಿ, ಇದು ದೂರ ಉಳಿತೈತ್ರಿ. ಆಮೇಲೆ ಒಂದು ದಿನ ನಮಗೆ ಬಾಯಿಯೊಳಗೆ ನೀರು ಹಾಕಲಿಕ್ಕೆ ಯಾರೂ ಇರಂಗಿಲ್ಲ ರೀ. ಸತ್ತಾಗ ಏನೂ ಬರಂಗಿಲ್ಲ ರೀ. ನೋಡ್ತಾರೆ, ಇಡೀ ಊರ ಅವ್ರು ಸತ್ತಾಗ ಹೋಗಿದ್ರಿ, ಅವ್ರ ಶರೀರ ಬಿಟ್ಟಾಗ ಇಡೀ ಊರ ಎದ್ದು ಬಂದಿತ್ರಿ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟು ಜನರಿಗೆ ಬೇಕಾಗಿದ್ದ, ಆ ವ್ಯಕ್ತಿ ಅಷ್ಟು ಜನರಿಗೆ ಹೆಸರನ್ನು ಗಳಿಸಿದ್ದ, ಆ ವ್ಯಕ್ತಿ ಅಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದ. ಅದು ಒಂದೇ ನಮ್ಮ ಜೊತೆ ಬರೋದು. ಅದ್ರ ಬದಲಾಗಿ ನಂದು ಹೆಸರಾಗಲಿ, ಇವಂದೇನು ತೆಗಿ, ನಂದ ಕೇಳಿ ಇವಂದೇನು ತೆಗಿ, ನಂದ ಎಲ್ಲದಕ್ಕೂ ಆಗಲಿ ಇವಂದೇನು ತೆಗಿ ಅಂತ ಅಂದ್ವಿ ಅಂದ್ರೆ ಇದಕ್ಕೆ ಬೆನ್ನು ಹತ್ತಿದ್ವಿ, ಸಂಬಂಧ ಹೋಗಿಬಿಡ್ತಿದ್ರಿ. ಆಮೇಲೆ ಒಂದಿನ ಹೆಂಗೆ ಅನಿಸ್ತೈತೆ ಅಂದ್ರೆ, ನನಗೆ ಯಾರೂ ಇಲ್ಲಲ್ಲ, ನಾವು ಒಬ್ಬಾಕೆ ಆಗಿದ್ದೇನಲ್ಲ, ನನಗೋಸ್ಕರ ಯಾರೂ ಇಲ್ಲಲ್ಲ, ನನಗೆ ಯಾರೂ ಪ್ರೀತಿನ ಮಾಡೋಂಗಿಲ್ಲಲ್ಲ, ನನ್ನ ಯಾರೂ ಲೈಕ ಮಾಡೋಂಗಿಲ್ಲಲ್ಲ. ನನ್ನನ್ನು ಯಾಕೆ ಪ್ರೀತಿ ಮಾಡೋಂಗಿಲ್ಲ ರೀ, ನನ್ನನ್ನು ಯಾಕೆ ಲೈಕ್ ಮಾಡೋಂಗಿಲ್ಲ? ಯಾಕಂದರೆ ನಾ ಯಾರನ್ನೂ ಪ್ರೀತಿ ಮಾಡಿಲ್ಲ, ನಾ ಯಾರನ್ನೂ ಲೈಕ್ ಮಾಡಿಲ್ಲ, ನಾ ಯಾರಿಗೂ ಗೌರವ ಕೊಟ್ಟಿಲ್ಲ, ನಾ ಯಾರನ್ನೂ ನಂಬಿಲ್ಲ, ನಾ ಯಾರಿಗೂ ಪ್ರೀತಿ ಹಂಚಿಲ್ಲ. ಆ ಕಾರಣದಿಂದ ಒಂದೊಂದು ಸಲ ಲೋನ್ಲಿ ಫೀಲಿಂಗ್ ಆಕೈತ್ರಿ, ಡಿಪ್ರೆಷನ್ಗೂ ಹೋಗ್ತೇವ್ರಿ, ಗುಳಿಗೆ ನುಂಗಬೇಕಾಕೈತ್ರಿ. ಸೊ ಬೆಸ್ಟ್ ಯಾವಾಗಲೂ ಅಂದರೆ ಯಾವಾಗಲೂ ಸಂಬಂಧ ಚೂಸ್ ಮಾಡಿರಿ. ನಾ, ಮಾನ್, ಶಾನ್, ದುಡ್ಡು, ವೈಭವ್, ಸಂಬಂಧ ಸಂಪತ್ತು ಸಂಬಂಧ ಪ್ರಿಫರೆನ್ಸ್ ಕೊಡ್ರಿ. ಇವು ತಾನೇ ಓಡಿ ಬರ್ತಾವ್ರಿ, ತಾನೇ ಓಡಿ ಬಂದುಬಿಡ್ತಾವೆ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಯಾವುದು ರೀ? ಮತ್ತು ರೀ, ಯಾವಾಗಲೂ ಯಾವುದೇ ಸಂಬಂಧದಲ್ಲಿ ಕೊಡುವಂಥವ್ರಾಗ್ರಿ. ಸಂಬಂಧ ಒಡಿತಾವೆ ಯಾಕಂದ್ರೆ ನಾವು ಅಪೇಕ್ಷೆ ಪಡ್ತೀವಿ. ನಾನು ನಿಮ್ಗೆ ಹಂಗೆ ಮಾಡಿದ್ನಲ್ಲ, ನೀವು ಹಂಗೆ ಮಾಡಿರಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ನಾನು ಚಲೋ ಚೇರ್ ಇಟ್ಟಿದ್ನಿ. ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಅವಾಗ ನೀವು ನನ್ನ ಮನೆಗೆ ಬಂದ ನಾ ದೋಸೆ ಮಾಡಿದ್ನಿ, ಈಗ ನಾನು ನಿಮ್ಮ ಮನೆಗೆ ಬಂದ ಇಡ್ಲಿ ಮಾಡಿರಿ. ಎಲ್ಲಿ ಅಪೇಕ್ಷೆ ಇಚ್ಛೆ ಇಡ್ತೀರಿ ಅಲ್ಲಿ ಸಂಬಂಧ ಹೊಡಿತಾವೆ. ಸಂಬಂಧ ಚಂದ ಆಗ್ಬೇಕಂದ್ರೆ ಕೊಡುವಂಥವ್ರಾಗ್ರಿ. ಯಾವಾಗಲೂ ನಾ ಅವ್ರ ಮನೆಗೆ ಹೋಗೇನಿಲ್ಲ, ನಾ ಅವ್ರಿಗೆ ಏನು ತೊಗೊಂಡು ಹೋಗಲಿ ಅಂತ ಇಷ್ಟಪಡ್ರಿ. ಏನೋ ಅವ್ರ ಮನೆಗೆ ಹೊಂಟೀನಿ, ಏನು ಮಾಡ್ತೀರಿ? ನಾ ಅಲ್ಲಿ ಹೊಂಟೇನೆ, ಏನು ಕೊಡೋರದೀರಿ? ನಾ ಅಲ್ಲಿ ಹೊಂಟೇನಿಲ್ಲ, ಅವ್ರಿಗೆ ಏನು ನಾ ಕೊಡಲಿ? ಈಗ ನನ್ನ ಮನೆಗೆ ಬರತ್ತಲ್ಲ, ಏನರ ತಂದಿರಬೇಕಲ್ಲ. ಇವ್ರು ನನ್ನ ಮನೆಗೆ ಬರತ್ತಲ್ಲ, ನಾ ಅವ್ರಿಗೆ ಏನು ಕೊಡಲಿ? ಈ ರೀತಿ ಕೊಡುವಂತಹ ಗುಣ ಇತ್ತಂದ್ರೆ ಸಂಬಂಧ ಚಂದ ಇರ್ತಾವ್ರಿ. ಕೊಡುವಂತಹ ಗುಣ ಇರಲಿಲ್ಲ, ಸಂಬಂಧ ಭಾಳ ದೋಸ್ತ್ ನಿಂದ್ರಂಗಿಲ್ಲ ರೀ. ಇಲ್ಲ ಬಿಸ್ನೆಸ್ ನಾ ಅಟ್ ಮಾಡಿದ್ನಲ್ಲ, ನೀವು ಇಟ್ಟು ಮಾಡ್ರಲ್ಲ, ನಾ ಮಾಡಿದ್ನಿಲ್ಲ ನಿಮಗೆ ಅಟ್ಟೆಲ್ಲ, ಈಗೆಲ್ಲಿ ಹೋಯ್ತದ? ಮಾಡ್ರಿ ಹೊಳ್ಳಿ, ನನಗೆ ನಾ ಅಟ್ ಮಾಡಿ ನೀವು ಹೊಳ್ಳಿ ಮಾಡಿರಿ. ಯಾಕೆ ನಾ ಸಂಬಂಧ ಇಟ್ಕೊಕತ್ತೇನೆ? ಯಾಕಂದ್ರೆ ನಾ ಕೊಡ್ಬೇಕು, ಅದಕ್ಕೆ ನಾ ಸಂಬಂಧ ಇಟ್ಕೊಕತ್ತೇನೆ ಅಂದಾಗ ಸಂಬಂಧ ಭಾಳ ಚಂದ ಇರ್ತಾವೆ. ಈಗ ಒಂದು 4 ಪಾಯಿಂಟ್ಸ್ ರೀ. ಯಾವುದೇ ಸಂಬಂಧ ಚಂದ ಮಾಡ್ಕೋಬೇಕಿತ್ತಂದ್ರೆ ಒಂದು 4 ಮಾತು ಹೇಳುತ್ತೆ ಬರ್ರಿ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ, ನಾ ಎಲ್ಲರನ್ನೂ ಸ್ವೀಕಾರ ಮಾಡ್ತೀನಿ, ಎಲ್ಲರೂ ನನ್ನನ್ನು ಸ್ವೀಕಾರ ಮಾಡ್ತಾರೆ. ನಾ ಎಲ್ಲರಿಗೂ ಗೌರವ ಕೊಡ್ತೀನಿ, ಎಲ್ಲರೂ ಗೌರವ ನನಗೆ ಕೊಡ್ತಾರೆ. ನಾ ಎಲ್ಲರನ್ನು ಪ್ರೀತಿಸ್ತೀನಿ, ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ಆಗೋಯ್ತು, ಫುಲ್ ಸ್ಟಾಪ್,
ಇನ್ನು ಹೊಳ್ಳಿ ಅದು ಪಾಸ್ಟ್ ಕಾರ್ಮಿಕ್ ಅಕೌಂಟ್ ಇತ್ತು, ಅದು ಮುಗಿದು ಹೋತು. ಇನ್ನು ಹೊಳ್ಳಿ ರಿಪೀಟ್ ಆಗಂಗಿಲ್ಲ, ಇನ್ನು ಎಂದಿಗೂ ಆಗೋದಿಲ್ಲ. ನಂದು ಮತ್ತು ಅವ್ರದ್ದು ಸಂಬಂಧ ಭಾಳ ಭಾಳ ಚಲೋ ಐತಿ. ನಂದು ಅವ್ರದ್ದು ಸಂಬಂಧ ಭಾಳ 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 ಚಲೋ ಐತಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಸಂಬಂಧ ಅವ್ರ ಜೊತೆ ಭಾಳ ಚಲೋ ಆಕೈತಿ. ನೀವು 4 ಮಾತು ಬಿಟ್ಟು ನಂದು ಅವ್ರದ್ದು ಹೊಂದಂಗಿಲ್ಲ ರೀ, ನಂದು ಅವ್ರದ್ದು ಚಲೋ ಆಗೋದಿಲ್ಲ ರೀ, ನಮ್ಮಿಬ್ರದ್ದು ಎಂದೂ ಆಗಂಗಿಲ್ಲ ರೀ, ಈ ರೀತಿ ಯೋಚನೆ ಮಾಡಿದ್ರಿ ನಿಮ್ಮ ಸಂಬಂಧ ಎಂದೂ ಚಲೋ ಆಗಂಗಿಲ್ಲ. ನನ್ನ ಚಲೋನೇ ಐತಿ, ನಾ ಅವ್ರಿಗೆ ಗೌರವ ಕೊಡ್ತೀನಿ, ಅವ್ರು ನನಗೆ ಗೌರವ ಕೊಡ್ತಾರೆ. ನಮ್ಮಿಬ್ಬರ ಸಂಬಂಧ ಭಾಳ ಗಟ್ಟಿಮುಟ್ಟೈತಿ. ನಮ್ಮಿಬ್ಬರ ಸಂಬಂಧ ಭಾಳ ಪ್ರೀತಿಯಿಂದ ಅದೇವಿ, ಪರಸ್ಪರ ಭಾಳ ಚಂದ ಅದೇವಿ. ಈ ರೀತಿ ಯೋಚನೆ ಮಾಡಿದ್ರಂದ್ರೆ ನಿಮ್ಮಿಬ್ಬರದ್ದು ಸಂಬಂಧ ಭಾಳ ಗಟ್ಟಿ ಆಕೈತಿ. ಇಲ್ಲಾದ್ರೆ ಸಂಬಂಧ ಒಡೆದು ಹೋಗ್ತೈತಿ. ಬಳ್ಳಿ ತಪ್ಪು ಅವ್ರದ್ದೇ ಇರಲಿ, ಬಳ್ಳಿ ತಪ್ಪು ನಿಮ್ಮದೇ ಇರಲಿ, ವೆರಿ ಇಂಪಾರ್ಟೆಂಟ್ ತಪ್ಪಲ್ಲ, ವೆರಿ ಇಂಪಾರ್ಟೆಂಟ್ ಸಂಬಂಧ. ವೆರಿ ಇಂಪಾರ್ಟೆಂಟ್. ನಾ ಮೊದಲು ಮಾತಾಡ್ಸಿದ್ನೋ ಅವ್ರು ಮೊದಲು ಮಾತಾಡ್ಸಿದ್ದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ಸಂಬಂಧ ಇಂಪಾರ್ಟೆಂಟ್ ಐತಿ. ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ ಅವರೇ ಶ್ರೀ ಲಕ್ಷ್ಮೀ ನಾರಾಯಣ ಗದ್ದಿಯನ್ನು ಏರ್ತಾರೋ. ಸಂಬಂಧ ಎಲ್ಲರ ಜೊತೆ ಚಲೋ ಇರಲಿಲ್ಲ, ಲಕ್ಷ್ಮೀ ನಾರಾಯಣ ಪದವಿಗೆ ಯೋಗ್ಯರ ಆಗುವುದಿಲ್ಲ. ಒಂದು ಸುಂದರವಾದಂಥ ಹಾಡ ನೋಡೋಣ್ರಿ. ತೇರಾ ಮಂಗಳ ತೇರಾ ಮಂಗಳ ತೇರಾ ಮಂಗಳ ಹೋಯ ರೇ, सबका मंगल सबका मंगल सबका मंगल होय रे। जिस गुरुदेव धर्म दिया रे, उनका मंगल होय रे। जिस जननी ने जन्म दिया रे, उसका मंगल होय रे। पाला पोसा और बढ़ाया, उस पिता का मंगल होय रे। इस जगत के जगतिया प्राणी का मंगल होय रे। जल में स्थल में और गगन में, सबका मंगल होय रे। अंतर मन की गांठें टूटे, अंतर निर्मल होय रे। राग द्वेष और मोह मिट जाए, शील समाधि होय रे। शुद्ध दल पर धरती जागे, पाप पराजित होय रे। इस धरती के तार दिन में, कन कन में धर्म समोय रे। शुद्ध धर्म जन जन में, जागे घर घर शांति समोय रे। तेरा मंगल मेरा मंगल, सबका मंगल होय रे। ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ. ಓಂ ಶಾಂತಿ. ಬಾಬಾ ಅಂತಾರೆ, ಮಾಸ್ಟರ್ ರಚಯಿತ ಆಗಿ ಸ್ಟೇಜ್ ಮೇಲೆ ಸ್ಥಿತರಾಗ್ರಿ, ನಿಮ್ಮ ರಚನೆಗೆ ಬೇಹದ್ದಿನ ಸುಖ ಶಾಂತಿಯನ್ನು ಕೊಡುವಂಥವ್ರಾಗ್ರಿ. ಬಾಬಾ ಈ ಜಗತ್ತಿನವರು ಅಶಾಂತ ಅದಾರ, ದುಃಖಹರ್ತ ಸುಖಕರ್ತ ಪಾತ್ರವನ್ನು ಅಭಿನಯ ಮಾಡಿರಿ. ಹೇಗೆ ಬಾಬಾ ಹೆಸರು ರೂಪದಿಂದ ಭಿನ್ನದರು, ನೀವು ಕೂಡ ಅದೇ ರೀತಿಯಾಗ್ರಿ. ಎಷ್ಟು ಬಾಬಾ ಭಿನ್ನದ ಅಷ್ಟ ಬಾಬಾ ಹೆಸರನ್ನು ಪ್ರಸಿದ್ಧಿ ಆಗುತ್ತದೆ. ಹೆಸರು ಮಾನದ ತ್ಯಾಗ ಮಾಡಿರಿ, ವಿಶ್ವದ ಭಾಗ್ಯ ವಿಧಾತ ಆಗಿಬಿಡ್ತೀರಿ. ಇಚ್ಛಾ ಒಳ್ಳೆ ಕರ್ಮ ಮಾಡ್ಲಿಕ್ಕೆ ಕೊಡೋದಿಲ್ಲ. ತ್ಯಾಗ ಮಾಡಿರಿ, ಭಾಗ್ಯ ಪಡ್ಕೋರಿ.
ಹಾಯ್ ಹಾಯ್ ಬದಲಾಯ್ ವಾವಾ ಆಗರಿ. ದುಃಖ ಸುಖ ಸಂಪನ್ನರು, ನಿಂದಾಸ್ತುತಿ ಸಂಪನ್ನರಾಗ್ರಿ. ದುಃಖ ಸುಖದಲ್ಲೂ ಸಮಾನ, ನಿಂದಾಸ್ತುತಿಯಲ್ಲೂ ಸಮಾನ. ಶತ್ರುಗಳನ್ನು ಕೂಡ ಫ್ರೆಂಡ್ ಮಾಡ್ಕೋರಿ. ಬಾಬಾ ಅಂತ ದಾತಾನ ಎದುರುಗಡೆ ಎಲ್ಲರೂ ಭಾಗತಾರೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು.